ಸರ್, ಅದನ್ನು ಯೋಚನೆ ಮಾಡ್ತಾ ಬಂದಾಗ ನಾವು ಈ ಒಂದು ಆನಾಪಾನಸತಿ ಧ್ಯಾನಕ್ಕೆ ಬಂದ ಮೇಲೆ ಅಥವಾ ಒಂದು ಆಧ್ಯಾತ್ಮಿಕತೆಯಲ್ಲಿ ತೊಡಕೊಂಡಾಗ ನಾವು ಹೇಳ್ತೀವಿ ಮನಸ್ಸಿನಂತೆ ಮಹಾದೇವ ಅಂತ ಆಡು ಭಾಷೆನ ಹೇಳ್ತೀವಿ. ನಮ್ಮ ಮನಸ್ಸಲ್ಲಿ ಹೆಂಗಿರುತ್ತೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತೀವಿ. ಹಾಗೆಯೇ ನಮ್ಮ ಆಲೋಚನೆ ಹೇಗೋ, ನಮ್ಮ ಆಹಾರ ಹೇಗೋ ಆಲೋಚನೆ ಹಾಗೆ, ನಮ್ಮ ಆಹಾರ ಹೇಗೋ ಆರೋಗ್ಯ ಹಾಗೆ ಅಂತ ಹೇಳ್ತಾರೆ. ಅದೆಷ್ಟು ಸಮಂಜಸ ಅಂತ ನೀವು ಹೇಳ್ತೀರಿ ಸರ್? ಒಂದು ಸಿಂಪಲ್ಲು ಉದಾಹರಣೆ ನೋಡಿ. ನಾರ್ಮಲ್ ಜ್ಯೂಸ್ ಕುಡ್ದಿರ ಏನಾದರೂ ಎಫೆಕ್ಟ್ ಆಗುತ್ತಾ? 1 ಗ್ಲಾಸ್ ಬಿಟ್ಟು 2 ಗ್ಲಾಸ್ ಕುಡ್ದಿರೆ ಏನು ಎಫೆಕ್ಟ್ ಆಗಲ್ಲ. ಅದೇ 1 ಗ್ಲಾಸು ಆಲ್ಕಹಾಲ್ ಕುಡ್ದಾರ, 2ನೇ ಗ್ಲಾಸ್ ತೊಗೊಂಡಾರ ಅಂದ್ಕೊಳ್ಳಿ, ಅವ್ರ ಮನಸ್ಥಿತಿ ಆಗಿರುತ್ತೆ. ಅದೇ ರೀತಿಯಲ್ಲಿ ನಾವು ತಿನ್ನೋ ಆಹಾರದ ಮೇಲೆ ನಮ್ಮ ಸ್ವಭಾವ, ನಮ್ಮ ಭಾವನೆಗಳು ಉದ್ಭವ ಆಗ್ತವೆ. ಈಗ ಮಾಂಸಾಹಾರ ತೊಗೊಂಡಿದ್ದಾರೆ, ಕ್ರೂರತ್ವ ಬರುತ್ತೆ ಅವನಿಗೆ. ಯಾವತ್ತೂ ಕೆಟ್ಟದೇ ಆಲೋಚನೆ ಮಾಡ್ತಾರೆ. ಯಾರೋ ಒಬ್ಬರು ಇರ್ಬೋದು, ಒಂದು 5-10% ಇರ್ಬೋದು, ಅವ್ರದ್ದು ಬೇಕಾಗಿಲ್ಲ ನಮಗೆ. 90-95% ನಾವು ಮಾಂಸವನ್ನು ತಿನ್ನೋರನ್ನು ನೋಡಿ ಎಷ್ಟು ಭೀಕರವಾಗಿ, ಎಷ್ಟು ಕ್ರೂರವಾಗಿ ಅವ್ರ ಬಿಹೇವಿಯರ್ ಆಗಲಿ, ಮೆಂಟಾಲಿಟಿ ಆಗಲಿ ಇರುತ್ತೋ ನಾವು ಅಬ್ಸರ್ವ್ ಮಾಡ್ಬೋದು. ಮತ್ತು ಶಾಕಾಹಾರ, ಮಾಂಸಾಹಾರ, ಸಸ್ಯಾಹಾರ ಡಿಫ್ರೆನ್ಸ್ ಅಂತ ಕೇಳಿದ್ರಲ್ಲ, ಮಾಂಸಾಹಾರ ಅದು ಆಹಾರ ಅಲ್ಲ ಅಂತ ಫಸ್ಟ್ ಪಾಯಿಂಟು. ನೆಕ್ಸ್ಟ್ ಶಾಕಾಹಾರ. ನಾವು ಸಸ್ಯಾಹಾರಗಳನ್ನು ಅಡಿಗೆ ಮಾಡಿ ಇನ್ನೊಂದು ರೂಪದಲ್ಲಿ ನಾವು ತೊಗೊಳ್ತೀವಲ್ಲ, ಅದು ಶಾಕಾಹಾರ. ಸಸ್ಯಾಹಾರ ಅಂದರೆ ಆ್ಯಸ್ ಇಟ್ ಈಸ್. ಈಗ ಹಣ್ಣು ಬಂದಿದೆ, ಒಂದು ತರಕಾರಿ ಬಂದಿದೆ, ಒಂದು ಸೌತೆಕಾಯಿ ಕುಕುಂಬರ್ ಬಂದಿದೆ, ಆ್ಯಸ್ ಇಟ್ ಈಸ್ ನಾವು ತಿಂತೀವಿ. ಕ್ಯಾರೆಟು ಆ್ಯಸ್ ಇಟ್ ತಿಂತೀವಿ, ಅದು ಸಸ್ಯಾಹಾರ. ನಾವು ಅದನ್ನು ಪ್ರಾಸೆಸ್ ಮಾಡ್ತೀವಲ್ಲ, ಅದು ಶಾಕಾಹಾರ ಆಗುತ್ತೆ. ಶಾಕಾಹಾರಿಗೆ ಸಸ್ಯಾಹಾರಿಗೆ ಇದು ಡಿಫ್ರೆನ್ಸು. ಆದರೆ ನಮಗೇನಾದರೂ ಸ್ವಲ್ಪ ಅನಾರೋಗ್ಯ ಆದರೆ ನ್ಯಾಚುರೋಪತಿ ಡಾಕ್ಟರ್ಸ್ ಎಲ್ಲಿದ್ದಾರ, ನ್ಯಾಚುರೋಪತಿ ಆಶ್ರಮ ಎಲ್ಲಿದೆ ಅಂತ ಹೋಗ್ತೀವಿ. ಅಲ್ಲಿ ಏನು ಮಾಡ್ತಾಯಿದ್ದಾರೆ ಅವರು? ನೇಚರ್ ಯಾವ ರೀತಿ ಕೊಟ್ಟಿದ್ದೋ ಅದೇ ರೀತಿ ನಿಮಗೆ ಆಹಾರ ತಿನ್ನಿಸಿ 15 ದಿವಸಗಳಲ್ಲಿ ನಿಮಗೆ ಏನು ಅನಾರೋಗ್ಯ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಿಮಗೆ ಕಳಿಸ್ತಾಯಿದ್ದಾರೆ. ಆದರೆ ನಾವು ಹೊರಗೆ ಬಂದ ಮೇಲೆ ಮತ್ತೆ ಅಲ್ಲಿಂದ ನಾವು ಅದೇ ರೀತಿ ಮೇಂಟೈನ್ ಮಾಡಿಕೊಂಡ್ರೆ ಚೆನ್ನಾಗಿರ್ತೀವಿ. ಆದರೆ ಮತ್ತೆ ಈ ಶಾಕಾಹಾರ, ಫ್ರೈ ಮಾಡೋದು, ಮಸಾಲ ಹಾಕೋದು, ಈ ಸ್ಪೈಸಿಲಿಂದ ಅಂದರೆ ಏನು, ನಾಲಿಗೆ ರುಚಿಗೋಸ್ಕರ ನಾವು ತಿಂತಾ ಇದೀವಲ್ಲ, ಅದು ಕೆಟ್ಟದಾಗುತ್ತೆ. ಈಗ ಇದಿದೆ ಹೊಟ್ಟೆ. ಈ ಹೊಟ್ಟೆಗೇನು ಬೇಕು? ಷಡ್ರುಚಿಗಳು ಬೇಕು. ಇದಕ್ಕೇನು ಬೇಕು? ಬರೇ ಸಿಹಿ ಆಮೇಲೆ ಸ್ಪೈಸಿ ಇದು ಬೇಕು. ಅದು ಬೇಡ ಅಂತೈತೆ. ಇದು ಇಂಥದ್ದು ನಾನು ತಿನ್ಲಿಕ್ಕಾಗಲ್ಲ, ಕಹಿ ತಿನ್ಲಿಕ್ಕಾಗಲ್ಲ, ಹುಳಿ ತಿನ್ಲಿಕ್ಕಾಗಲ್ಲ, ಒಗರು ತಿನ್ಲಿಕ್ಕಾಗಲ್ಲ ಅಂತ ಬಾಯಿ. ಸೊ ಈ ಎರಡಕ್ಕೆ ನಾವು ಒಂದು ಸಂಯೋಗ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ನಮ್ಮಲ್ಲೇ ಇರುತ್ತೆ. ಒಂದು ಅದ್ಭುತವಾದ, ನೀವು ಯಾವತ್ತೂ ಜ್ಞಾಪಕದಲ್ಲಿ ಇಟ್ಕೊಳ್ಳೋ ಒಂದು ಮಾತು ಹೇಳ್ತೀನಿ ನೋಡಿ. ಈಗ ನಮ್ಮ ದೇಶಕ್ಕೆ ರಾಜಧಾನಿ ಯಾವುದು? ಡೆಲ್ಲಿ. ಡೆಲ್ಲಿಯಿಂದನೇ ಎಲ್ಲ ಸ್ಟೇಟ್ಸ್ಗೂ ಫೈನಾನ್ಸ್ ಬರಬೇಕು. ಡೆಲ್ಲಿಯಿಂದನೇ ಏನು ಆರ್ಡರ್ಸ್ ಮಾಡಿದರೆ ಅದೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಸ್ಟೇಟ್ಸ್ ಎಲ್ಲ. ಆಯಿತಾ? ಮತ್ತು ನಮ್ಮ ಈ ಶರೀರಕ್ಕೆ ಡೆಲ್ಲಿ ಯಾವುದು? ಕ್ಯಾಪಿಟಲ್ ಯಾವುದು? ಬಾಯಿ. ಈ ಬಾಯಿಲಿಂದ ಹೊರಗಡೆ ಬರೋ ಮಾತುಗಳಿಂದನೇ ನಮ್ಮ ಜೀವನ ನಡೆಯುತ್ತೆ. ಕೆಟ್ಟ ಮಾತು ಬಂದವು ಏನಾಗುತ್ತೆ? ಎಲ್ಲರೂ ನಮ್ಮನ್ನು ಒದ್ದು ಹೋಗ್ಬಿಡ್ತಾರೆ. ಅದೇ ರೀತಿ ಆಹಾರ ತಗೊಂಡ್ರೆ, ಪರ್ಫೆಕ್ಟ್ ಆಹಾರ ನೀವು ತಗೊಂಡ್ರೆ ಈ ಮಧ್ಯಪ್ರದೇಶ ಚೆನ್ನಾಗಿರುತ್ತೆ. ಈ ಮಧ್ಯಪ್ರದೇಶ ಚೆನ್ನಾಗಿತ್ತು ಅಂತಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆರೋಗ್ಯವೇ ಆರೋಗ್ಯ. ಇದನ್ನು ಇಷ್ಟು ಫಾಲೋ ಮಾಡಿದರೆ ನಾವು ಆರೋಗ್ಯವಂತವಾಗಿ ಖಂಡಿತ ಇರ್ತೀವಿ. ಇನ್ನೊಂದು ನಾವು ಗಮನಿಸೋದು ಏನು ಅಂತಂದರೆ, ನಾವು ತಗೊಳ್ಳೋ ಆಹಾರ ಯಾವ ರೀತಿ ಇರಬೇಕು? ಪ್ರಕೃತಿ ಯಾವ ರೀತಿ ಇದೆಯೋ ಆ ರೀತಿ ಇರಬೇಕು. ಪ್ರಕೃತಿ ಯಾವ ರೀತಿ ಇದೆ? ಭೂಮಿಗನ್ನ ನೀರು ಜಾಸ್ತಿ ಇದೆ, ನೀರಿಗನ್ನ ವಾಯು ಜಾಸ್ತಿ ಇದೆ, ವಾಯುಗನ್ನ ಎಂಟಿನೆಸ್ ಜಾಸ್ತಿ ಇದೆ, ಆಕಾಶ ತತ್ವ. ಅದೇ ರೀತಿಯಲ್ಲಿ ನಾವು ಹೊಟ್ಟೆಯಲ್ಲಿ ತಗೊಳ್ಳೋದು ಪೂರ್ತಿ ಇಲ್ಲಿವರೆಗೆ ತಿನ್ನೋದು ಬಿಟ್ಟು ನಾವು ಜಸ್ಟ್ ಪ್ಲೇಸ್ ಫಾರ್ ವಾಟರ್, ಪ್ಲೇಸ್ ಫಾರ್ ವಾಯು ನಾವು ಕೊಡ್ತಾ ಹೋದರೆ ಎಷ್ಟು ಆರೋಗ್ಯವಾಗಿರುತ್ತೆ ನೋಡಿ. ಇನ್ನು ಪ್ರಾಕ್ಟಿಕಲ್ ಎಕ್ಸಾಂಪಲ್ ತೊಗೊಂಡ್ರೆ ನೀವು, ಒಂದು ಮಿಕ್ಸಿ, ನಮ್ಮ ತಾಯಿ ಏನೋ ಪದಾರ್ಥ ಹಾಕಿದಾಳೆ, ಅರ್ಧ ಹಾಕಿ ಮಿಕ್ಸಿ ಆನ್ ಮಾಡಿದ್ದಾರೆ, ಪರ್ಫೆಕ್ಟಾಗಿ ನಡೆಯುತ್ತೆ. ಮುಕ್ಕಾಲು ಭಾಗಕ್ಕೆ ಹಾಕಿದ್ದಾರೆ, ಸೌಂಡ್ ಬರುತ್ತೆ. ಫುಲ್ ಹಾಕಿದ್ದಾರೆ, ತಿರುಗೋದೇ ಇಲ್ಲ. ಆ ರೀತಿ ನಾವು ತಗೊಳ್ಳೋ ಆಹಾರ
ಪಂಚಭೂತಗಳು ಯಾವ ರೀತಿ ಇದ್ದಾವೋ, ಯಾವ ಪ್ರಪೋರ್ಷನ್ನಲ್ಲಿದ್ದಾವೋ ಆ ಪ್ರಪೋರ್ಷನ್ನಲ್ಲಿ ನೀವು ಆಹಾರ ತಗೊಂಡು ವಾಟರ್ಗೆ ಮತ್ತು ಗಾಳಿಗೆ ನೀವು ಜಾಗ ಕೊಟ್ಟರೆ ಆರಾಮಾಗಿರ್ತೀರ. ನಾವು ಇಲ್ಲಿವರೆಗೆ ತಿಂದು ಈ ನಾಲಿಗೆಗೋಸ್ಕರ ತಿಂದು ಅನವಸರವಾದ ಅನಾರೋಗ್ಯವನ್ನು ನಾವೇ ಕೊಂಡ್ಕೊತಾ ಇದ್ದೀವಿ. ಅದು ಬಿಡಬೇಕು. ನಾಲಿಗೆ ಮಾತು ಕೇಳಬೇಡಿ, ಹೊಟ್ಟೆ ಮಾತು ಕೇಳಿ. ಯಾವಾಗ ಹಸುವಾಗುತ್ತೋ ಆವಾಗ ತಿನ್ನಬೇಕು. ಅದು ಬಿಟ್ಬಿಟ್ಟು ಟೈಮ್ ಪಾಸ್ಗೆ ಒಂದು ಉದಾಹರಣೆ ನೋಡಿ. ಈಗ ಫಸ್ಟ್ ಕ್ಲಾಸ್ ಮೀಲ್ಸ್, ಭರ್ಜರಿ ಮೀಲ್ಸ್ ಅಂಥೇಳಿ ಹೇಳ್ತಾರಲ್ಲ, 26 ಐಟಮ್ ಇರ್ತವೆ, ಅನ್ಲಿಮಿಟೆಡ್ ಇರುತ್ತೆ, ಎಲ್ಲ ತಿಂದೀವಿ. ಇಲ್ಲಿವರೆಗೂ ಬಂದಿದೆ. ಹೊರಗೆ ಬಂದಿದ್ದೀವಿ, ನಮ್ಮ ಶ್ರೀನಿವಾಸ್ ಅವ್ರು ಕಂಡ್ರು, ಸರ್ ಒಂದು ಮೆಣಸಿನ್ಕಾಯಿ ಬಜ್ಜಿ ಭಾಳ ಚೆನ್ನಾಗಿದೆ, ಈ ಆಟ ಆಗ್ತಾಯಿದ್ದಾರೆ. ಇದು ಹೇಳುತ್ತೆ ಇದಕ್ಕೆ, ಜಸ್ಟ್ ನೋಡು, ಒಂದು ಟೇಸ್ಟ್ ನೋಡು. ಇದು ಕಾಯ್ಕೊಂಡಿರುತ್ತೆ ಯಾವಾಗ ಇದು ಹೇಳ್ತಲ್ಲ ಅಂತೇಳಿ ತಿಂದುಬಿಡುತ್ತೆ. ಇಲ್ಲಿ ಒಂದು ಪ್ರಾಸೆಸ್ ನಡೀತಾ ಇದೆ. 1 ಗಂಟೆ ಕೂಡ ಆಗಿಲ್ಲ ನೀವು ತಿಂದಿದ್ದು, ಅದು ಜೀರ್ಣವಾಗ್ತಾ ಇದೆ. ಈ ಫ್ರೆಶ್ ಮೆಟೀರಿಯಲ್ ಒಳಗೆ ಹೋದ್ರೆ ಏನಾಗುತ್ತೆ? ಗೊಂದಲ ಆಗುತ್ತೆ, ಗ್ಯಾಸ್ ಕ್ರಿಯೇಟ್ ಆಗುತ್ತೆ. ಆ ಗ್ಯಾಸ್ ಪ್ರಭಾವ ನಿಮಗೆ ಟಾಲರೆನ್ಸ್ ಪವರ್ ಇದ್ದರೆ ಏನು ಮಾಡಲ್ಲ. ಆದರೆ ಆ ನೆಗೆಟಿವ್ನೆಸ್ ಮಾತ್ರ ಎಲ್ಲೋ ಒಂದು ಕಡೆ ಡಿಪಾಸಿಟ್ ಆಗೇ ಇರುತ್ತೆ. ಯಾವಾಗ ನಿಮಗೆ ಟಾಲರೆನ್ಸ್ ಪವರ್ ಕಡಿಮೆ ಆಗಿದೋ, ತಾಳ್ಮೆ ಕಡಿಮೆ ಆಗಿದೋ, ಅದರದ್ದೆಲ್ಲ ಪ್ರಭಾವ ಎಕ್ಸ್ಪ್ಲೋರ್ ಆಗುತ್ತೆ. ಆ ಗ್ಯಾಸ್ ಎಲ್ಲಿ ಹೋಗುತ್ತೆ ಎಂಬುದು ಯಾವ ಡಾಕ್ಟರ್ಗೂ ಯಾವ ಸ್ಕ್ಯಾನಿಂಗೂ, MRI ಎಲ್ಲ ನೀನು ಎಂಥ ಸ್ಕ್ಯಾನಿಂಗ್ ಮಾಡು ಅವನಿಗೆ ಅರ್ಥ ಆಗಲ್ಲ. ಅಷ್ಟು ಪ್ರಭಾವ ಗ್ಯಾಸ್ಗಿದೆ. ಅದು ಯಾವ ಆರ್ಗಾನ್ ಕೆಡಿಸುತ್ತೆ ಎಂಬುದು ನಮಗೆ ಅರ್ಥ ಆಗಲ್ಲ, ಡಾಕ್ಟರ್ಗೂ ಅರ್ಥ ಆಗಲ್ಲ. ಯಾವಾಗ ಮತ್ತೆ ನೀವು 15 ದಿವಸ ರಿಪೇರ್ ಮಾಡ್ಕೊಳ್ತಿರೋ ನಿಮ್ಮ ಬಾಡಿಯನ್ನು, ಸಸ್ಯಾಹಾರ ಎಂಬೋ ರೀತಿಯಲ್ಲಿ ನ್ಯಾಚುರೋಪತಿಗೆ ಹೋಗಿ ನೀವು ಬರೀ ಆಯಿಲು ಇಂಥವೆಲ್ಲ ಬಿಟ್ಬಿಟ್ಟು ನೀವು ಯಾವಾಗ ತೊಗೊಳ್ತಿರೋ ಅದು ಮತ್ತೆ ಬಾಡಿ ಸೆಟೆಟ್ ಆಗುತ್ತೆ. ಇನ್ನೊಂದು ತಮಗೆಲ್ಲ ಒಂದು ವಿಷಯ ಏನು ಅಂತಂದರೆ, ನಮ್ಮ ಶರೀರದಲ್ಲಿ ಯಾವ ಆರ್ಗಾನ್ಸು ಡೈಜೆಷನ್ಗಾಗಿ ಭಗವಂತ ಸೃಷ್ಟಿ ಮಾಡಿದಾನೋ ಅವಕ್ಕೆ ಒಂದು ಪವರ್ ಕೊಟ್ಟಿದ್ದಾನೆ. ಏನು ಪವರ್ ಅದು? ರಿಪೇರ್ ಆ್ಯಂಡ್ ರಿನೋವೇಷನ್ ಕೂಡ ಅವಕ್ಕೆ ಕೊಟ್ಟಿದ್ದಾನೆ. ಯಾವಾಗ ನೀವು ರಿಪೇರ್ ಆ್ಯಂಡ್ ರಿನೋವೇಷನ್ಗೆ ಟೈಮ್ ಕೊಡ್ತೀರೋ ಆನಂದವೇ ಆನಂದ ಇರುತ್ತೆ ಆ ಆರ್ಗಾನ್ಸ್ಗೆ. ಅಂದರೆ ಏನು? ನಾವು ತಿನ್ನೋ ಆಹಾರವನ್ನು 7 ಗಂಟೆ ಒಳಗೆ ಮುಗಿಸಿದರೆ 7 ಗಂಟೆಯಿಂದ 4 ತಾಸು ಇಲ್ಲ 5 ತಾಸು ಒಳಗಡೆ ಅದೆಲ್ಲ ಜೀರ್ಣವಾಗುತ್ತೆ. ಆವಾಗ ಅವಕ್ಕೆಲ್ಲ ವಿಶ್ರಾಂತಿ ಸಿಗುತ್ತೆ. ಯಾವಾಗ ನಾವು 11 ಗಂಟೆವರೆಗೂ ಮೇಯ್ತಾ ಇರ್ತೀವೋ ಏನಾಗುತ್ತೆ? ಅದು ಜೀರ್ಣ ಆಗಬೇಕು ಅಂತಂದರೆ ಮತ್ತೆ 4-5 ತಾಸು ಬೇಕಾಗಿದೆ. ಅಷ್ಟೊತ್ತಿಗೆ 4-5 ಗಂಟೆ ಆಗಿರುತ್ತೆ. ಮತ್ತೆ ನೀವು ಎದ್ದು ಬಿಡ್ತೀರಿ, ಹೋಗ್ತೀರಿ. ರಿಪೇರ್ ಆ್ಯಂಡ್ ರಿನೋವೇಷನ್ ಆಗಿಲ್ಲ. ಆ ರೀತಿ ಒಂದು ವಾರ, ಒಂದು 10 ದಿವಸ ನಡೀತು ಅಂತಂದರೆ ಯಾವುದೋ ಒಂದು ಅನಾರೋಗ್ಯ, ಹೊಟ್ಟೆಯಲ್ಲಿ ಕಾನ್ಸ್ಟಿಪೇಷನು, ಹೊಟ್ಟೆ ನೋವು ಮತ್ತು ಕರಳಲ್ಲಿ ಡಿಪಾಸಿಟ್ ಆಗಿದ್ದು ಇದೆಲ್ಲ ಬರುತ್ತೆ. ಭಗವಂತ ಪ್ರತಿಯೊಂದು ಆರ್ಗಾನ್ಗೂ ಒಂದು ಟೈಮ್ ಕೊಟ್ಟಿದ್ದಾನೆ. ಈಗ ನಾವು ಬೆಳಿಗ್ಗೆ ಎದ್ದೇಳೋದೆ 5 ಗಂಟೆಯಿಂದ 7 ಗಂಟೆವರೆಗೆ. ಏನು ಸಮಯ ಅದು? ನಮ್ಮಲ್ಲಿರುವ ಕಲ್ಮಶಗಳೆಲ್ಲ ಹೊರಗೆ ಹೋಗೋದಕ್ಕೆ, ಯೂರಿನ್ ಪಾಸ್ ಮಾಡೋದಕ್ಕೆ ಮತ್ತು ಟಾಯ್ಲೆಟ್ಗೆ ಹೋಗೋದಕ್ಕೆ ಅದು ಸಮಯ. ಆ ಟೈಮಲ್ಲಿ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಡಿಸ್ಪರ್ಸ್ ಆಗುತ್ತೆ, ನಮ್ಮ ಆರೋಗ್ಯ ಕಾನ್ಸ್ಟಿಪೇಷನ್ ಬರೋದಿಲ್ಲ. ಮತ್ತು 7 ಗಂಟೆಯಿಂದ 9 ಗಂಟೆ ತನಕ ಬ್ರೇಕ್ಫಾಸ್ಟ್ ಫಸ್ಟ್ ಕ್ಲಾಸ್ ಆಗಿದ್ದೀನಿ. 9 ಗಂಟೆಯಿಂದ 1 ಗಂಟೆವರೆಗೂ ಅದು ಜೀರ್ಣವಾಗಬೇಕು, ನಿಮ್ಮ ಕೆಲಸ ಆರಾಮಾಗಿ ಸ್ಮಾರ್ಟಾಗಿ ನಡಿಬೇಕು. 1 ಗಂಟೆಯಿಂದ 3 ಗಂಟೆವರೆಗೆ ಲಂಚ್ ಲೈಟ್ ಆಗಿರಬೇಕು, ಬೆಳಿಗ್ಗೆ ಹೆಚ್ಚಿಗೆ ತೊಗೋಬೇಕು. ಯಾಕೆ? ಕೆಲಸ ಮಾಡ್ತೀವಲ್ಲ ಆವಾಗ. 1 ಗಂಟೆಯಿಂದ 3 ಗಂಟೆವರೆಗೆ ತೊಗೊಳ್ಳೋ ಲಂಚು ಮೀಡಿಯಮ್ ಆಗಿರಬೇಕು. ಯಾಕೆ? ಇನ್ನು ಮುಗಿಸ್ಬಿಡ್ತಾ ಇದ್ವಿ ನಮ್ಮ ದಿನಚರ್ಯ, ಅದಕ್ಕಾಗಿ. ಮತ್ತು ಡಿನ್ನರ್ ಯಾವಾಗ ಮುಗಿಸ್ಬೇಕು? ಜಸ್ಟ್ ವಿತಿನ್ 6 o'clock. ಇನ್ನೂ ಪರ್ಫೆಕ್ಟಾಗಿ ಹೇಳಬೇಕು ಅಂತಂದರೆ ಸನ್ಸೆಟ್ ಮುಂಚೆ ಮುಗಿಸಬೇಕು. ಅದನ್ನು ಯಾರು ಪಾಲನೆ ಮಾಡ್ತಾಯಿದ್ದಾರೆ? ಜೈನ್ ಕಮ್ಯುನಿಟಿ ಫಾಲೋ ಮಾಡ್ತಾಯಿದ್ದಾರೆ. ಅವ್ರಿಗೇನು ಅದನ್ನು ಸೈಂಟಿಫಿಕ್ಕಾಗಿ ಹೇಳಿಲ್ಲ, ಒಂದು ಆಚರಣೆ ರೀತಿಯಲ್ಲಿ ಹೇಳಿದ್ದಾರೆ. ಬ್ಯಾಕ್ಟೀರಿಯಾ ಹೆಚ್ಚಿಗೆ ಆಗುತ್ತೆ ಸನ್ಸೆಟ್ ಆದಮೇಲೆ, ಅದಕ್ಕಾಗಿ ಸನ್ಸೆಟ್ ಆಗೋ ಮುಂಚೆನೇ ಬ್ಯಾಕ್ಟೀರಿಯಾ ಅದರಲ್ಲಿ ಬರೋ ಮುಂಚೆನೇ ನೀವು ತಿಂದು ಬಿಡಿ ಅಂಥೇಳಿ. ಅದಲ್ಲ, ಆ್ಯಕ್ಚುಲಿ ರೀಸನಿಂಗ್ ಏನು? ನಾವು ಸಮಯ ಕೊಡಬೇಕಾಗತ್ತೆ ಆರ್ಗಾನ್ಸ್ಗೆ. ಯಾವುದು? ಡೈಜೆಸ್ಟಿವ್ ಆರ್ಗಾನ್ಸ್ಗೆ ಸಮಯ ಕೊಟ್ಟರೆ ಯಾವತ್ತಿಂದ ಆವತ್ತು ಪೆಂಡಿಂಗ್ ಇಲ್ದಂಗೆ ರಿಪೇರ್ ಆ್ಯಂಡ್ ರಿನೋವೇಷನ್ ನಡೀತು ಅಂತಂದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ಅದ್ಭುತ ಸರ್, ನಿಜವಾಗ್ಲೂ. ಅದಕ್ಕೆ ಅವರು ಹೇಳಿದ್ದು ಮಿತ ಆಹಾರ ಸೇವನೆ ಮಾಡಬೇಕು ಅಂತ. ಗುರುಗಳು ಹೇಳೋದು ಶುಭಾಹಾರ. ಶುಭಾಹಾರ ಅಂದರೆ ಮಾಂಸ, ಗಾರ್ಲಿಕ್ಕು ಮತ್ತು ಮೊಟ್ಟೆ ಇಂಥವೆಲ್ಲ ತಿನ್ನಬಾರ್ದು. ಅದು ಶುಭಾಹಾರ ಅಲ್ಲ. ಮಿತಾಹಾರ ನಾ ಹೇಳಿದ ಪ್ರಕಾರ ನಮಗೆ ನೀರಿಗೆ ಮತ್ತು ಗಾಳಿಗೆ ಜಾಗ ಕೊಟ್ಟು ನಾವು ಮಿತಾಹಾರ ತಿಂದರೆ ಚೆನ್ನಾಗಿರ್ತೀವಿ. ಇನ್ನು ನಿರಾಹಾರ 15 ದಿವಸಕ್ಕೊಂದು ಸಲ ಇಟ್ಲ ವಾರಕ್ಕೊಂದು ದಿವಸ ನಾವು
ಆಹಾರ ಸೇವನೆ ಇಲ್ದಂಗಿದ್ರೆ ಈ ಶರೀರದಲ್ಲಿ ಪ್ರತಿಯೊಂದು ಸೆಲ್ಲುವೂ ಏನೋ ಒಂದು ಅಂಟಿಕೊಂಡಿರುತ್ತೆ. ಆ ಅಂಟಿಕೊಂಡಿರೋ ಪದಾರ್ಥ ಯಾವಾಗ ಹಸು ಅಂತ ಬರುತ್ತೋ ಅದನ್ನೆಲ್ಲ ತಿಂತಾ ಬರುತ್ತೆ, ಕ್ಲೀನ್ ಆಗೋಗುತ್ತೆ. ಇದು ನಮ್ಮ ಋಷಿಮುನಿಗಳು ಯಾವತ್ತೋ ವೇದದಲ್ಲಿ ಹೇಳಿದ್ದಾರೆ. ಆದರೆ ನಾವು ಅದನ್ನೆಲ್ಲ ಮರ್ತಿದ್ದೀವಿ. ಅದನ್ನೇ ಪಾಯಿಂಟ್ ತಗೊಂಡು ಜಪಾನ್ ಸೈಂಟಿಸ್ಟು ಏನು ವರ್ಕ್ ಆಗುತ್ತೆ ಬಾಡಿಯಲ್ಲಿ ಉಪವಾಸ ಇದ್ದರೆ ಅಂಥೇಳಿ ಆ ಥೀಸಿಸ್ ಸಬ್ಮಿಟ್ ಮಾಡಿ ನೋಬೆಲ್ ಪ್ರೈಸ್ ತಗೊಂಡಿದ್ದಾರೆ. ಬೇಸಿಕ್ ಏನು? ನಮ್ಮ ವೇದದ ಅಂಶಗಳು. ನಾವು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾಯಿದ್ದೀವಿ. ಸೊ ಎಚ್ಚರಿಕೆ ಆಗಲಿ. ನಾವು ಏನಂತ ಇದ್ದೀವಿ? ನಿರಾಹಾರ ಅಂತಂದರೆ ಉಪವಾಸ ಅಂತೀರಿ. ಉಪವಾಸ ಅಂತಂದರೆ ಅನ್ನ ತಿಂಬವನು ಚಪಾತಿಗಳು ತಿಂತಾನೆ, ಇಲ್ಲ ಉಪ್ಪಿಟ್ಟು ತಿಂತಾನೆ. ಎಷ್ಟು ತಿಂತಾನೆ? ನಾವು ದಿನಾಲಿ ತಿನ್ನೋ ಆಹಾರಕ್ಕಂತೂ ಹೆಚ್ಚಿಗೆ ಆಗಿ ರುಚಿಯಾಗಿ ಮಾಡಿಕೊಂಡು ತಿಂತಾನೆ. ಅದು ಉಪವಾಸ ಹೆಂಗಾಗುತ್ತೆ? ಅದು ನಿರಾಹಾರ ಹೆಂಗಾಗುತ್ತೆ? ಅದಲ್ಲ. ಪೂರ್ತಿ ಒಂದು ಲಿಕ್ವಿಡ್ ರೂಪದಲ್ಲಿ ನೀರು ಮತ್ತು ಇಲ್ಲ ಏನನ್ನ ಒಂದು ಹಣ್ಣಿನ ಜ್ಯೂಸು ನಾವು ಕುಡಿಬೋದಾಗಲಿ, ಸಾಲಿಡ್ ಪದಾರ್ಥ ನಾವು ಉಪವಾಸ ಅಂತ ತಿಂದರೆ ಅದು ಉಪವಾಸ ಆಗಲ್ಲ. ಅದಕ್ಕಾಗಿ ನೆನಪಿರಲಿ, ನಾವು ಉಪವಾಸ ಅಂತಂದರೆ ಕೇವಲ ಜ್ಯೂಸು ಇಲ್ಲ ನೀರಿನ ಪದಾರ್ಥ ತೊಗೋಬೇಕಾಗಲಿ, ಸಾಲಿಡ್ ಪದಾರ್ಥ ತೊಗೊಂಡ್ರೆ ಅದು ಉಪವಾಸ ಆಗಲ್ಲ. ಅದರದ್ದು ಏನು ನಮಗೆ ಎಫೆಕ್ಟ್ ನಮಗೆ ಬರೋದಿಲ್ಲ. ಅದ್ಭುತ ಸರ್, ನಿಜವಾಗಿ ಇದನ್ನೇ ಹೇಳಿದ್ದು ಮನಸ್ಸಿನಂತೆ ಮಹಾದೇವ ಅಂತಂದೇಳಿ. ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ, ಆಮೇಲೆ ನಮ್ಮ ದೇಹದ ರಚನೆಯನ್ನು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ, ನಮ್ಮ ದೇಹದ ರಚನೆ ಬಂದ್ಬಿಟ್ಟು ಪ್ರಕೃತಿಗೆ ಅನುಗುಣವಾಗಿ ಸಸ್ಯಾಹಾರಕ್ಕೆ ಅನುಗುಣವಾಗಿ ಇರ್ತಕ್ಕಂಥದ್ದು. ಜೀರ್ಣಕ್ರಿಯೆ ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸ ಇದೆ. ಮನುಷ್ಯನಿಗೆ ಬೇಗ ಜೀರ್ಣಕ್ರಿಯೆ ಆಗುತ್ತೆ, ಆದರೆ ಪ್ರಾಣಿಗಳಿಗೆ 72 ಗಂಟೆಗಳು ಬೇಕು ಒಂದ್ಸತಿ ಜೀರ್ಣ ತಿಂದರೆ. ಅಂದರೆ ಮಾಂಸ ತಿಂದವರಿಗೆ ಅಷ್ಟು ಸಮಯ ಬೇಕಾಗಿರುತ್ತೆ. ಅಂಥ ಒಂದು ಹಾರ್ಡ್ ಫುಡ್ ಮಾಂಸ ಅಂತಕ್ಕಂಥದ್ದು. ಇವಾಗ ನೀವು ಹೇಳಿದ್ರೆ ಪತ್ರಿಜಿಯವರು ಶುಭ ಆಹಾರ ಮತ್ತು ಮಿತಾಹಾರ, ನಿರಾಹಾರ ಅಂತೇಳಿ. ನಿರಾಹಾರಿಗಳು ಹೆಂಗೆ ಅಂತ ಹೇಳಿದ್ರೆ ಬರೀ ಗಾಳಿ ಸೇವನೆಯಿಂದಲೇ ಇರ್ತಕ್ಕಂಥ, ಅಂದ್ರೆ ಯೋಗಿಗಳು ಸಂತರು ಅವರ ತಪಸ್ ಮಾಡೋಂಥವ್ರೆಲ್ಲ ಬರೀ ಗಾಳಿ ಸೇವನೆಯಿಂದಲೇ ಇರ್ತಕ್ಕಂಥ. ಈಗ ನಾವು ಅಂದ್ಕೊತೀವಿ ಆಹಾರ ತಿನ್ನಲಿಲ್ಲದ್ರೆ ಸತ್ತೋಗ್ತೀವಿ ಅನ್ನೋದು ಇಲ್ಲ. ಈಗ ಹಿಮಾಲಯದ ಕಡೆ ಯೋಗಿಗಳು ಋಷಿಗಳು ಇದ್ದಾರಲ್ಲ, ಅವ್ರೇನು ಮಾಡ್ತಾಯಿದ್ದಾರೆ? ಅಡುಗೆ ಮಾಡ್ಕೊಳ್ತಾ ಇದ್ದಾರಾ? ಇಲ್ಲ. ಏನೋ ಒಂದು ಕಂದ ಮೂಲ ಏನೋ ಸಿಕ್ಕಿದ್ರೆ ಒಂದು ಜಸ್ಟ್ ಬಾಯಿ ಆಡಿಸ್ತಾರೆ, ಅಷ್ಟು ಬಿಟ್ಟರೆ ನೀರು ಗಾಳಿ ಅವ್ರದ್ದೇ ಆಹಾರ. ಈ ಶರೀರ ಅದೇ ರೀತಿ ಮಾಡಿದಾನೆ ಭಗವಂತ. ಆದರೆ ಈ ನ್ಯಾಲಿಗೆ ಬಂದು ಇದೆಲ್ಲ ಡಿಸ್ಟರ್ಬ್ ಮಾಡ್ತಾಯಿದೆ. ಈ ಟೇಸ್ಟ್ ಬೇಕು, ಆ ಟೇಸ್ಟ್ ಬೇಕು ಅಂಥೇಳಿ ನಮಗೆ ಹಳೆ ಒಂದು 50 ವರ್ಷದ ಕೆಳಗೆ ಹೋದರೆ ಸಿಹಿ ಅಂತಂದರೆ ಒಂದು ಪಾಯಸ ಬಿಟ್ಟರೆ ಇನ್ನೇನು ಇದಿಲ್ಲ, ಒಬ್ಬಟ್ಟು ಇಂಥವು ಬಿಟ್ಟರೆ ಇನ್ನೇನಿಲ್ಲ. ಇವತ್ತು 100 ವೆರೈಟೀಸ್ ಹೆಂಗೆ ಬರ್ತಾಯಿದ್ದಾವೆ? ಬಿಕಾಸ್ ಜಸ್ಟ್ ಕಾಂಬಿನೇಷನ್ ಚೇಂಜ್ ಮಾಡೋದು. ಅದರಲ್ಲಿ ಕೊಬ್ಬರಿ ಹಾಕಿ ಒಂದು ಮಾಡೋದು, ಹನಿ ಹಾಕಿ ಒಂದು ಮಾಡೋದು, ಡೇಟ್ಸ್ ಹಾಕಿ ಒಂದು ಮಾಡೋದು, ಹಾಲಿನ ಪದಾರ್ಥಗಳಿಂದ ಒಂದು 100 ಐಟಮ್ ಮಾಡ್ತಾಯಿದ್ದಾರೆ. ಇವೆಲ್ಲ ಏನಿದು? ನಾಲಿಗೆಗೋಸ್ಕರ, ಕಮರ್ಷಿಯಲ್ಗೋಸ್ಕರ. ಅವರು ಅದ್ಭುತವಾದ ಕಲರ್ಸ್ ಹಾಕಿಡ್ತಾರೆ. ಆ ಕಲರ್ಸ್ ಏನು ಯೋಚನೆ ಮಾಡ್ತಾಯಿದ್ದೀವಿ? ಈಗ ಕೇಕ್ ನಮ್ಮ ಸಂಪ್ರದಾಯನ ಅಲ್ಲ. ಈ ಕೇಕ್ಗಳೆಲ್ಲ ಏನು ಎಲ್ಲಿಂದ ಮಾಡ್ತಾಯಿದ್ದಾರೆ? ಬೇಕ್ರಿಗಳಲ್ಲಿ ಪದಾರ್ಥ ಏನು? ಮೈದಾ ಒಂದು, ಡಾಲ್ಡಾ ಒಂದು, ಸಕ್ಕರೆ ಒಂದು. ಸಕ್ಕರೆಯಲ್ಲಿ ಏನಿದೆ ಮಿಕ್ಸು ನೋಡಿ? ಕ್ಯಾಲ್ಶಿಯಂ ಅಂತ ಹಾಕ್ತಾರೆ. ಏನದು ಕ್ಯಾಲ್ಶಿಯಮು? ಸತ್ತೋಗಿದ್ದ ಹೆಣಗಳ ಎಲುಬುಗಳನ್ನು ಪೌಡರ್ ಮಾಡಿ ಕ್ಯಾಲ್ಶಿಯಂ ಹೆಸರಿನಲ್ಲಿ ಹಾಕ್ತಾಯಿದ್ದಾರೆ. ಅದಿಲ್ಲ ಅಂತಂದರೆ ಆಗಲ್ಲ. ಮತ್ತು ಇಂತಹ ಪದಾರ್ಥನ ನಾವು ತಿನ್ನೋದು. ಸಲ್ಫರ್ ಎಂಬುವ ಒಂದು ಕೆಮಿಕಲ್ ಹಾಕ್ತಾರೆ. ಸಲ್ಫರ್ ನಮ್ಮಲ್ಲಿ ಜೀರ್ಣ ಆಗೋದಿಲ್ಲ. ಅದಕ್ಕಾಗಿ ಸಿಹಿ ಹೆಚ್ಚಿಗೆ ತಿಂದವರಿಗೆ ಡಯಾಬಿಟಿಕ್ ಅಂತ ಇದ್ದಾರೆ. ಮತ್ತು ಸ್ಪೈಸಿ, ನಮ್ಮ ಕರಳುಗಳು ನಾರ್ಮಲ್ ಪದಾರ್ಥ, ಕಹಿ ಪದಾರ್ಥ ಇಷ್ಟವಾಗುತ್ತೆ. ಅದಕ್ಕೆ ಒಗರು ಪದಾರ್ಥ, ಆಮ್ಲ ಎಷ್ಟು ಒಳ್ಳೆಯದಂತ ಎಲ್ಲರೂ ಹೇಳ್ತಾರೆ. ಆದರೆ ಆಚರಣೆಗೆ ಬರೋಟಿಗೆ ಅದನ್ನು ಬಗ್ಲಿಗಿಡ್ತೀವಿ. ಸೊ ನಾವು ಷಡ್ರುಚಿಗಳು ಯಾವಾಗ ತೊಗೊಳ್ತಾ ಇದ್ದೀವಿ? ಉಗಾದಿ ಹಬ್ಬದ ದಿವಸ ತೊಗೊಳ್ತಿದ್ದೀವಿ. ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು ಸಲ ಷಡ್ರುಚಿಗಳದ ಆಹಾರ ನಾವು ತಗೊಂಡ್ರೆ ಎಷ್ಟು ಆರೋಗ್ಯವಂತವಾಗಿರುತ್ತೆ ನಾವೇ ನೋಡ್ಕೋಬೋದು. ಆಚರಣೆಗೆ ನಮಗೆ ಓನ್ಲಿ ಉಗಾದಿ ಅಂತೀವಿ. ಆ ಉಗಾದಿ ಪ್ರತಿ ಒಂದು ವಾರ ಮಾಡಿಕೊಳ್ಳಿ. ಮಕ್ಕಳಿಗೆ ಪ್ರೀತಿಗೋಸ್ಕರ ಅವರಿಗೆ ದುಡ್ಡು ಕಾಸು ಕೊಡ್ತಾಯಿದ್ದೀವಿ. ಏನು ತಿಂತಾಯಿದ್ದಾರಾ, ಏನು ಕೊಂಡ್ತಾ ಇದ್ದಾರಾ ನಾವು ಯೋಚನೆ ಮಾಡ್ತಾಯಿಲ್ಲ. ಪ್ರಿಸರ್ವೇಟಿವ್ಸ್ ಹಾಕಿದ್ದ ಆಹಾರವನ್ನು ನಾವು ತಗೊಂಡ್ರೆ ಏನಾಗುತ್ತೆ? ಕೆಮಿಕಲ್ಸ್ ಹಾಕಿದ್ದ ಆಹಾರ ತೊಗೊಂಡ್ರೆ ಏನಾಗುತ್ತೆ? ಎಷ್ಟೋ ವೀಡಿಯೋಸ್ ಇದ್ದಾವೆ ಯೂಟ್ಯೂಬ್ನಲ್ಲಿ. ದಯಮಾಡಿ ಆಹಾರದ ಬಗ್ಗೆ ವೀಡಿಯೋಸ್ ನೋಡಿ ಅದನ್ನು ನಾವು ಆಚರಣೆ ಮಾಡಿದರೆ ರೋಗಗಳು ನಮ್ಮಲ್ಲಿ ಬರೋದಿಲ್ಲ. ನಾವು ರೋಗಗಳನ್ನು ರೆಡ್ ಕಾರ್ಪೆಟ್ ಆಗಿ
ದುಡ್ಡು ಕೊಟ್ಟು ಕೊಂಡ್ಕೊತಾ ಇದ್ದೀವಿ. ನಮ್ಮ ರೋಗಗಳಿಗೆ ನಾವೇ ತುತ್ತಾಗ್ತಾ ಇದೀವಿ. ನಾವೇ ದುಡ್ಡು ಕೊಟ್ಟು ರೋಗ ತಗೊಂಡು ನಾವೇ ಅದಕ್ಕೆ ಬಲಿ ಆಗ್ತಾ ಇದೀವಿ. ನಾವು ತಗೊಳ್ಳೋದು ಶಾಕಾಹಾರ ಇರ್ಬೋದು, ಆದ್ರೂ ಜಂಕ್ ಫುಡ್ ಅಂತ ಹೇಳ್ತಾರೆ. ಇನ್ನು ನಿಮಗೆ ಜಂಕ್ ಫುಡ್ ಉದಾಹರಣೆಗೆ, ಈಗ ಒಬ್ಬ ಪಾಶ್ ಫ್ಯಾಮಿಲಿ ಮನೆಯಲ್ಲಿ ಡೈನಿಂಗ್ ಟೇಬಲು ಹಂಗಾಮ ನೋಡಿದರೆ ಆಶ್ಚರ್ಯ ಆಗುತ್ತೆ. ಅವ್ರ ಮನೆಯಲ್ಲಿ ಚಪಾತಿ ಎಡಗೈಲಿ ತಗೊಂಡು ಚಪಾತಿ ಹಾಕಂತಾರೆ, ಇಲ್ಲ ಒಂದು ಪಕ್ಕಡ ತಗೊಂಡು ಅದರಲ್ಲಿಂದ ಹಾಕಂತಾರೆ. ಅಂದರೆ ಹೈಜಿನಿಕ್ ಕಂಡೀಷನ್ ಫಾಲೋ ಆಗಬೇಕು ಅಂತೇಳಿ. ಸರಿ, ಇದೇ ಫ್ಯಾಮಿಲಿ ಕಾರಲ್ಲಿ ಹೋಗ್ತಾರೆ, ಚರಂಡಿ ಬಗಲಿಗೆ ಪಾನಿಪುರಿ ಇಟ್ಕೊಂಡಿರ್ತಾನೆ. ಅವನು ತಲೆ ಒರೆಸ್ಕೊಬೋದು, ನೀರು ಒರೆಸೋದು, ಅಲ್ಲಿ ಸಾಫ್ ಮಾಡೋದು ಎಲ್ಲ ಒಂದೇ ಟವಲೆ. ಆ ಟವಲ್ ಬಾರ್ ಮುಟ್ಕೊತಾನಲ್ಲ ಅಂತ ಅವನು ಪಾನಿಪುರಿ ಅವನು ಕೇಳಿದರೆ ಪೂರಿ ಇಟ್ಬಿಟ್ಟು ಆ ಪಾನಿ ಇಲ್ಲಿಂದ ದೇವಿ ಹಾಕ್ತಾನೆ, ಲಟಕ್ ಲಟಕ್ ಅಂತ ಹಾಕ್ತೀವಿ. ಎಷ್ಟು ಪಾಶ್ ಫ್ಯಾಮಿಲಿ, ಎಡಗೈಲೆ ಮುಟ್ಟಬಾರ್ದು ಅಂಥೇಳಿ ಯೋಚನೆ ಮಾಡುವ ಅಂಥ ಫ್ಯಾಮಿಲಿ ಇಂಥ ನೀಚವಾದ ಆಹಾರವನ್ನು ಎಷ್ಟು ಟೇಸ್ಟಿಯಾಗಿ ತಿಂತಾರೆ ನೋಡಿ. ಅದೇ ಪಾನಿಪುರಿ ನೀವು ಮನೆಯಲ್ಲಿ ತಯಾರು ಮಾಡ್ಕೊಳ್ಳಿ, ಆ ಟೇಸ್ಟ್ ಬರೋದಿಲ್ಲ. ಅವನ ಹತ್ರ ಟೇಸ್ಟ್ ಬರುತ್ತೆ. ಯಾಕೆ ಬರುತ್ತೆ? ಅಜಿನೋಮೋಟೋ ಎಂಬ ಒಂದು ಪದಾರ್ಥವನ್ನು ಅವನು ಮಿಕ್ಸ್ ಮಾಡ್ತಾನೆ. ಏನದು ಅಜಿನೋಮೋಟೋ? ಒಂದು ಸ್ಲೋ ಪಾಯ್ಸನ್, ಒಂದು ಕೆಮಿಕಲ್. ಅದನ್ನು ಮಿಕ್ಸ್ ಮಾಡಿದರೆ ಟೇಸ್ಟ್ ಹೆಚ್ಚಿಗೆ ಆಗುತ್ತೆ. ಈಗ ನಾವು ಇಲ್ಲಿ ನೋಡಿದ್ದೀವಿ, ಇಲ್ಲಿ ಟೇಸ್ಟ್ ಇದೆ. ಇನ್ನೊಬ್ಬರು ಹೇಳ್ತಾರೆ, ಅಲ್ಲಿ ಇನ್ನೂ ತುಂಬ ಚೆನ್ನಾಗಿದೆ, ಅಲ್ಲಿ ನಾವು ಬೇರೆ ಐಟಮ್ ಏನು ಬರ್ಗರು ಇಂಥವೆಲ್ಲ ಅವು ತೊಗೊಳ್ಳೋಣ, ಅಲ್ಲಿ ನಡೀರಿ ಅಂತಾರೆ. ಬೇಲ್ಪುರಿ ಅಂತಾರೆ. ಏನು, ಅವನು ಇವನಿಗಂತ ಹೆಚ್ಚಿಗೆ ಅಜಿನೋಮೋಟೋ ಹಾಕಿರ್ತಾನೆ. ಈ ರೀತಿಯಲ್ಲಿ ಹೋದರೆ ನಾವು ತಿನ್ನೋ ಪದಾರ್ಥಗಳಲ್ಲೇ ಪಾಯ್ಸನ್ ಮಿಕ್ಸ್ ಆಗಿದ್ದರೆ ನಮ್ಮ ಆರೋಗ್ಯ ಹೆಂಗೆ ಚೆನ್ನಾಗಿರುತ್ತೆ. ನಾವೇನು ಹೇಳ್ತೀವಿ, ನಾವು ಶಾಕಾಹಾರನೇ ತಿಂತೀವಿ ರೀ ಅಂತೇಳಿ. ಶಾಕಾಹಾರ ತಿಂದ್ರೂ ಜಂಕ್ ಫುಡ್ ತಿಂದರೆ ನೀವು ರೋಗಗಳನ್ನು ಪರ್ಚೇಸ್ ಮಾಡ್ತಾಯಿದ್ದೀವಿ. ಆ ಜಂಕ್ ಫುಡ್ ಬಿಡಬೇಕು, ಪ್ರಿಸರ್ವೇಟಿವ್ಸ್ ಬಿಡಬೇಕು. ಅಮ್ಮ ಮಾಡಿದ್ದು ಆಹಾರ ಒಂದು ವಾರದಲ್ಲಿ, ಒಂದು ನಿಪ್ಪಟ್ಟಾಗಲಿ, ಕೋಡ್ಬೇಳೆ ಆಗಲಿ, ಇನ್ನೊಂದಾಗಲಿ, ಒಂದು ವಾರಕ್ಕೆ ವಾಸನೆ ಬರುತ್ತೆ. ಅದೇ ಪ್ಯಾಕೆಟ್ನಲ್ಲಿರೋ 3 ತಿಂಗಳು ಟೈಮ್ ಹಾಕಿರ್ತಾನೆ. ಯು ಕ್ಯಾನ್ ಯೂಸ್ ಇಟ್ ಬಿಫೋರ್ 6 months, ಬಿಫೋರ್ 3 months ಹಾಕಿರ್ತಾರೆ. ಆ ಡೇಟ್ ನೋಡೋದು, ತಿಂದುಬಿಡೋದು. ಹೌದು, ಅದರಲ್ಲಿ ಹೇಗೆ 3 months ಹೇಗಿರುತ್ತೆ, ಇದು ನಮ್ಮ ಮನೆಯಲ್ಲಿ ಮಾಡಿದ್ದು 1 ವಾರಕ್ಕೆಲ್ಲ ವಾಸನೆ ಹೇಗೆ ಬರುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಯೋಚನೆ ಮಾಡಿ ಅವಾಗ ಗೊತ್ತಾಗುತ್ತೆ. ಸಮ್ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿದರೆ ಅದು 3 ತಿಂಗಳಿರುತ್ತೆ, 6 ತಿಂಗಳಿರುತ್ತೆ. ಮತ್ತು ಆ ಪ್ರಿಸರ್ವೇಟಿವ್ಸು ಆಹಾರ ಹೆಚ್ಚಿಗೆ ತಿಂದರೆ ಏನಾಗುತ್ತೆ? ರೋಗಕ್ಕೆ ಇನ್ವಿಟೇಷನ್ ಕೊಡ್ತಾಯಿದ್ದೀವಿ. ಈಗ ನಮ್ಮ ಮಕ್ಕಳು ಮಹೇಶ್ ಬಾಬುನೋ ಇಲ್ಲ ಕೊಹ್ಲಿನೋ ಕೋಕಾ ಕೋಲಾ ತೊಗೊಂಡು ಹಿಂಗೆ ಕುಡಿದ್ರೆ, ನಮ್ಮ ಹೀರೋ ಕುಡಿತಾ ಇದ್ದಾರೆ ಅಂಥೇಳಿ ಅವರು ಕುಡಿಯೋಕ್ಕೆ ಹೋಗ್ತಾರೆ. ನೀವು ಬೇಡ ಅಂಥೇಳಿ, ಹೋಗಮ್ಮ ನೀವೇನೋ ಹೇಳ್ತೀರಿ, ನಮ್ಮ ಹೀರೋ ಕುಡಿತಾನೆ ಅಂದ್ರೆ ಅವನು ಯಾಕೆ ಕುಡಿತಾಯಿದ್ದಾನೆ ತೋರಿಸ್ತಾ ಇದ್ದಾನೆ, ದುಡ್ಡು ತೊಗೊಂಡು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ದಾನೆ. ಆವಾಗ ನೀವೇನು ಮಾಡಬೇಕು, ಅವನ್ನ ಕುಡಿಬಾರ್ದು ಅಂತ ಹೇಳಬಾರ್ದು. ಇವತ್ತು ನನಗೂ ಒಂದು ಕೋಕಾ ಕೋಲಾ ಕುಡಿಬೇಕು ಅಂತ ಅನಿಸ್ತೈತೆ, ನಿನಗೊಂದು ನನಗೊಂದು ತೊಗೊಂಬ ಅಂತ ಹೇಳಬೇಕು. ತೊಗೊಂಡು ಬಂದ ಮೇಲೆ ಒಂದು ಪಾತ್ರೆಯಲ್ಲಿ ಹಾಕಿ ಆ ಕೋಕಾ ಕೋಲಾ ಸ್ವಲ್ಪ ಹೀಟ್ ಮಾಡಿ ಕುಡಿಯೋಣಪ್ಪ, ಚೆನ್ನಾಗಿರುತ್ತೆ ಅಂತ ಹೀಟ್ ಮಾಡಿ ಒಂದು 10 ನಿಮಿಷ ನೋಡಿ. ಆ ಪಾತ್ರದಲ್ಲಿ ಡಾಂಬರ್ ಆಗಿರುತ್ತದು, ಅಂದರೆ ತಾರ್ ರೋಡ್ಗೆ ಹಾಕ್ತಾರಲ್ಲ ಆ ರೀತಿ ಆಗಿರುತ್ತೆ. ನೋಡಪ್ಪ ನೀನು ಕುಡಿಯೋ ಈ ಕೋಕಾ ಕೋಲಾ ಯಾವ ರೀತಿ ಇದು, ಅಯ್ಯಯ್ಯಪ್ಪ ನನಗೆ ಗೊತ್ತಿಲ್ಲಮ್ಮ, ಈ ರೀತಿ ಆಗುತ್ತೆ ಇದು ಒಳಗಡೆ, ನಾನು ಕುಡಿಯಲ್ಲ, ನಾನು ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ ಇಂಥದ್ದು ಕುಡಿಬಾರ್ದು ಅಂಥೇಳಿ ಅಂತ ಅವನಿಗೆ ಆ ರೀತಿ ಒಂದು ಪ್ರಯೋಗ ಮಾಡಿ ತೋರಿಸ್ಬೇಕು. ಇನ್ನು ಚಿಕ್ಕ ಮಕ್ಕಳು ಇರ್ತಾರೆ, ಹೋಗೋದೇ ನಾವು ಮಾರ್ಕೆಟ್ಗೆ ಅವ್ರನ್ನ ಕರ್ಕೊಂಡು ಇಮಿಡಿಯೇಟ್ಲಿ ಅವರು ನಮ್ಮ ಬ್ಯಾಸ್ಕೆಟ್ನಲ್ಲಿ ಕುರ್ಕುರೆ ತಂದು ಹಾಕ್ತಾರೆ. ಎಷ್ಟನ್ನ ಹೇಳಿ ಬಿಡೋದಿಲ್ಲ. ಓಕೆ, ಕುರ್ಕುರೆ ಮನೆಗೆ ತರಬೇಕು. ಪುಟ ಇಲ್ಲಿ ಬಾರೋ, ಒಂದು ಕುರ್ಕುರೆ ತಗೋಬೇಕು, ಕಡ್ಡಿ ಹಚ್ಚಬೇಕು, ಅದಕ್ಕೆ ಸುಡ್ತಾ ಬರುತ್ತೆ. ಇಲ್ಲಿವರೆಗೂ ಬಂದಮೇಲೆ ಸುಡೋಲ್ಲ. ಆವಾಗ ತೋರಿಸ್ಬೇಕು, ನೋಡಪ್ಪ ಇದು ಪ್ಲಾಸ್ಟಿಕ್, ಇಂಥ ಆಹಾರ ನಾವು ತಿನ್ಬೋದಾ? ಅಯ್ಯಮ್ಮ ನನಗೆ ಗೊತ್ತಿಲ್ಲಮ್ಮ, ನೀನು ಹೇಳಿದಲ್ಲ, ಇವಾಗಲಿಂದ ನಾನು ಕುರ್ಕುರೆ ತಿಂದು. ಆ ರೀತಿ ಪ್ರತಿಯೊಂದು ಪದಾರ್ಥವನ್ನು ಪ್ರಯೋಗಪೂರ್ವಕವಾಗಿ ತೋರಿಸ್ಬೇಕು. ಚಿಪ್ಸ್ ತೊಗೊಂಬಂದ್ಮೇಲೆ ನಾವು ತಿನ್ನಬಾರ್ದು ಅಂತೇಳಿ ನಾವೆಲ್ಲ ಹೇಳ್ತಾ ಇರ್ತೀವಿ. ನೀವು ಒಂದು ಪೀಸ್ ನನಗೆ ಕೊಡಿ, ಅದು ತಿಂದ ಮೇಲೆ ಪ್ಯಾಕೆಟೆಲ್ಲ ನಾನೇ ಖಾಲಿ ಮಾಡ್ತೀನಿ. ಅಂದರೆ ಅದರಲ್ಲಿ ಅಷ್ಟು ಪ್ರಿಸರ್ವೇಟಿವ್ಸು, ಅಷ್ಟು ಅಜಿನೋಮೋಟೋ, ಅಷ್ಟು ಆಯಿಲ್ ಹಾಕಿರ್ತಾರೆ. ಆಯಿಲ್ ಎಂಥದ್ದು? ಎಡಿಬಲ್ ಆಯಿಲ್ ಅಂತ ಹಾಕಿರ್ತಾರಾಗಲಿ, ತಿನ್ನೋ ಆಯಿಲ್, ಗ್ರೌಂಡ್ನಟ್ ಆಯಿಲ ಇಲ್ಲ ಸನ್ಫ್ಲವರ್ ಆಯಿಲ ಮತ್ತು ಸೆಸ್ಮೆ ಆಯಿಲ ಯಾವುದು ಹಾಕಿರೋದು, ಎಡಿಬಲ್ ಆಯಿಲ್ ಅಂತ ಹಾಕಿರ್ತಾರೆ. ಏನು ಎಡಿಬಲ್ ಆಯಿಲ್ ಅಂತಂದರೆ, ಒಂದು ಪಾಮ್ ಆಯಿಲು, ವೈಟ್ ಆಯಿಲ್ ಎಂಬುದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಲಾಸ್ಟ್ ಪ್ರಾಡಕ್ಟ್ ಬಿಸಾಕೋ ಅಂತ ಒಂದು ಆಯಿಲ್ ತೊಗೊಂಡು ಬಂದು 400 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೀಟ್ ಮಾಡಿದರೆ
ಆಯಿಲ್ ಅಂಶದಲ್ಲಿ ಏನು ಪ್ರೋಟೀನ್ಸು ವಿಟಮಿನ್ಸ್ ಹೋದ್ಮೇಲೆ ಉಳಿದಿದ್ದ ಅಂಥ ಆಯಿಲ್ನ 50-60 ರೂಪಾಯಿಗೆ ಸಿಗೋ ಆಯಿಲ್ನಿಂದ ಅವರು ಫ್ರೈ ಮಾಡಿ ತುಂಬಿಸಿರ್ತಾರೆ. ಈಗ ಅದನ್ನು ಪ್ರಯೋಗ ಮಾಡಬೇಕು ಅಂತಂದರೆ ಒಂದು ಟೇಬಲ್ ಮೇಲೆ ಒಂದು ವೈಟ್ ಪೇಪರ್ ಇಡಿ, ಒಂದು ಲೇ ಚಿಪ್ಸ್ ತೊಗೊಳ್ಳಿ, ಕಡ್ಡಿ ಹಚ್ಚೋದಕ್ಕೆ ಸ್ವಲ್ಪ ಒಂದು 2 ನಿಮಿಷದಲ್ಲಿ ಆಯಿಲ್ ಒಂದು ಅಂಶ ಆಗೋಗುತ್ತೆ. ಎಲ್ಲ ಡ್ರಾಪ್ ಎಲ್ಲ ಆಯಿಲ್ ಬಂದುಬಿಟ್ಟು ಆ ವೈಟ್ ಪೇಪರ್ ಎಲ್ಲ ಆಯಿಲೇ ಆಗೋಗಿರುತ್ತೆ. ಆವಾಗ ಗೊತ್ತಾಗುತ್ತೆ ಇಷ್ಟು ಆಯಿಲ್ ಇದೆಯಾ ಒಂದು ಚಿಪ್ಸು ಪೀಸ್ನಲ್ಲಿ. ನಾವು ಇಷ್ಟು ಚಿಪ್ಸ್ ತಿಂದರೆ ಎಷ್ಟು ಆಯಿಲ್ ಹೋಗುತ್ತೆ ನಮ್ಮ ಹೊಟ್ಟೆ ಒಳಗೆ. ಈ ರೀತಿಯಲ್ಲಿ ನಾವು ಪ್ರಯೋಗ ಮಾಡಿ ತೋರಿಸ್ಬೇಕು ಮಕ್ಕಳಿಗೆ. ಅವರನ್ನು ನೀವು ತಿನ್ನೋ ಪದಾರ್ಥ ಈ ರೀತಿಯಪ್ಪ, ನಿನ್ನಿಷ್ಟ. ಆವಾಗ ಅವರು ನಾಲೆಡ್ಜ್ ಸ್ವಲ್ಪ ಶಾರ್ಪ್ ಇರ್ತಾರೆ, ಇಮಿಡಿಯೇಟ್ಲಿ ಆಕ್ಸೆಪ್ಟ್ ಮಾಡ್ತಾರೆ, ಹೌದಮ್ಮ ಇದು ತಪ್ಪೇ ಇದು ಅಂತೇಳಿ. ಆ ರೀತಿ ಮಾಡಿ. ಅದ್ಭುತ ಸರ್. ಜಂಕ್ ಫುಡ್ ಅನ್ನೋದು ಎಷ್ಟು ಮನುಷ್ಯನಿಗೆ ಮಾರಕ ಅನ್ನೋದು ನಾವು ಕಣ್ಣಾರೆ ನೋಡ್ತಿದ್ವಿ, ಕೇಳೋದಿಲ್ಲ ಈಗಿನ ಮಕ್ಳು ಹಿಂಗೆ ಅಂತ ಹೇಳಿದ್ರೆ. ಜಂಕ್ ಫುಡ್ಗೆ ರುಚಿ, ಯಾಕಂದರೆ ಷಡ್ರಿಪುಗಳು ಅಂತ ನೀವೇನು ಹೇಳಿದ್ರಿ, ನಮ್ಮ ಹೊಟ್ಟೆಲಿ ಇರ್ತಕ್ಕಂಥವು ಅವೇ ಅವನ್ನ ಆಹ್ವಾನ ಮಾಡ್ಬಿಡ್ತಾವೆ. ನೋಡಿದ ತಕ್ಷಣನೇ ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಇನ್ನು ಇವತ್ತು ನಮ್ಮ ಮಕ್ಕಳಿಗೆಲ್ಲ ಏನು ಅಭ್ಯಾಸ ಆಗಿದೆ, ಝೊಮ್ಯಾಟೊ, ಸ್ವಿಗ್ಗಿ. ನಮಗೆ ಬೇಕಾಗಿದ್ದ ಫುಡ್ಡು 2 ನಿಮಿಷದಲ್ಲಿ ಬರುತ್ತೆ. ನೀನು ಯಾಕಮ್ಮ ಅರ್ಧ ಗಂಟೆ ನೀನು ಕಷ್ಟಪಡ್ತೀಯ, ಬೇಡ, ಝೊಮ್ಯಾಟೊಗೆ ಫೋನ್ ಮಾಡಿ ಒಂದು ಹೋಟ್ಲಿಗೆ ಹೇಳಿ ಅಲ್ಲಿಂದ ನೂಡಲ್ಸ್ ತೊಗೊಂಬಾರೋ ಅಂತೇಳಿ. ನೂಡಲ್ಸು, ಯಾವುದೋ ನಾನ್ ವೆಜ್ ಐಟಮು, ಇಲ್ಲ ಯಾವುದೋ ಒಂದು ದೋಸೆನೋ ಯಾವುದೋ ಒಂದು. ಈಗ ಆ ಹೋಟೆಲ್ ಅವನು ಸ್ವಿಗ್ಗಿ ಅವನಿಗೆ ಪರ್ಸೆಂಟೇಜ್ ಕೊಡಬೇಕು. ನಿಮಗೆ ಡಿಸ್ಕೌಂಟ್ ತೋರಿಸಿದ್ರೇ ಅಂಥ ಹೋಟೆಲ್ಗೆ ಆರ್ಡರ್ ಮಾಡ್ತೀರ. ಮತ್ತು ಅದೆಲ್ಲ ಹೋಗಬೇಕು ಅಂತಂದರೆ ಅವನೇನು, ಈ ಕಳಿಸೋ ಆರ್ಡ್ರಸ್ಸು ಆಲ್ರೆಡಿ ಉಳಿದಿದ್ದು ಫ್ರಿಜ್ನಲ್ಲಿ ಇಟ್ಟಿದ್ದು ಮತ್ತೆ ಬಿಸಿ ಮಾಡಿ ಕಳಿಸಿದರೆ ನಮ್ಮ ಪರಿಸ್ಥಿತಿ ಏನು ಯೋಚನೆ ಮಾಡಿ. ಎಲ್ಲ ಹೋಟೆಲ್ಸ್ ಆ ರೀತಿ ಮಾಡ್ತಾ ಇರ್ಬೋದು, ಮಾಡಲಿದ್ದ ಇರ್ಬೋದು, ಆದರೆ ರಿಸ್ಕ್ ಯಾಕೆ ತಗೋಬೇಕು? ಏನು 2 ನಿಮಿಷದಲ್ಲಿ ನಾವು ಏನೋ ಒಂದು ಮಾಡಲಿಕ್ಕೆ ನೂಡಲ್ಸ್ ಬಿಟ್ಬಿಟ್ಟು ಉಪ್ಪಿಟ್ಟು ಎಷ್ಟೊತ್ತಾಗುತ್ತೆ? 10 ನಿಮಿಷ ಆಗುತ್ತೆ. ಇಂಥವೆಲ್ಲ ನಾವು ಯಾಕೆ ಮಾಡ್ಕೋಬಾರ್ದು? ಗೋಧಿ ಹಿಟ್ಟೆ ತೊಗೊಳ್ಳಿ, ಉಪ್ಪು ಖಾರ ಅದಕ್ಕೇನು ಬೇಕೋ ಒಂದು ಪಲ್ಯ ಅಂಥದ್ದೆಲ್ಲ ಹಾಕಿಬಿಟ್ಟು ಪರೋಟ ಥರ ಮಾಡಿ ತೊಗೊಳ್ಳಿ. ಅದಕ್ಕೆಲ್ಲ ಎಷ್ಟು ಟೈಮು? ಅದು ನಮಗೆ ಓಪಿಗೆ ಇಲ್ದಂಗೆ ನಾವು ಆರ್ಡರ್ ಮಾಡಿದರೆ ಎಷ್ಟು ರಿಸ್ಕ್ ತಗೊಳ್ತೀವಿ ಎಂಬುದು ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ನಮ್ಮಲ್ಲಿ ಕ್ರಿಯೇಟಿವಿಟಿ ಇದೆ, ನಾವೆಲ್ಲ ಕ್ರಿಯಾಶೀಲರು. ಏನಾದರೂ ಒಂದು ನೋಡಿದರೆ ಅದನ್ನು 10 ಥರ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನಾ ಶಕ್ತಿ ನಮಗಿದೆ. ಅಂಥದ್ದು ನಾವು ಮಾಡಬಹುದು. ಪಿಜ್ಜಾ ನಾವು ಮನೇಲೇ ಮಾಡ್ಬೋದು, ಮೈದಾದಲ್ಲೆಲ್ಲ, ಗೋಧಿ ಹಿಟ್ಟಲ್ಲೇ ಮಾಡ್ಬೋದು. ವೆರೈಟಿ ಥರ ನಾವು ಮಾಡ್ಬೋದು. ಒಂದು ನಮ್ಮಲ್ಲಿ ಮಾಡ್ತೀವಿ ಅಂತ ಒಂದು ಆಸೆ ಇರಬೇಕು. ಮಕ್ಕಳಿಗೆ ಅದನ್ನು ಅದು ಹೊರಗಡೆ ತಿನ್ನಿಸ್ಬಾರ್ದು, ನಾವೇ ಮಾಡಿ ಕೊಡಬೇಕಂತ ಒಂದು ಕ್ರಿಯಾಶೀಲತೆ ನಮ್ಮಲ್ಲಿದ್ದರೆ ಆಟೋಮೆಟಿಕ್ ಆಗಿ ನಾವು ಬದಲಾವಣೆ ಮಾಡ್ಕೊಳ್ಬೋದು ಸರ್. ನೀವು ಇದೆಲ್ಲ ಹೇಳ್ತಾ ಬಂದಾಗ ನನಗೆ ಇನ್ನೊಂದು ನೆನಪು ಬಂದಿದೆ ಸರ್. ಈ ಬೆಳ್ಳುಳ್ಳಿ, ಮೊಟ್ಟೆ, ಮಶ್ರೂಮು, ಜೇನು ಇವೆಲ್ಲ ಯಾಕೆ ನಿಷಿದ್ಧ, ಯಾಕೆ ಒಂದು ತಿನ್ನಬಾರ್ದು ಅಂತ ಹೇಳ್ತಾರೆ? ಮಶ್ರೂಮನ್ನು ಯಾಕೆ ಮಾಂಸಾಹಾರ ಅಂತ ಹೇಳ್ತಾರೆ? ಮಶ್ರೂಮ್ ಅಂತಂದರೆ ಅದು ಜಮೀನಲ್ಲಿರುವ ನೆಗೆಟಿವ್ ಪದಾರ್ಥಗಳನ್ನೆಲ್ಲ ತಗೊಂಡು ಉದ್ಭವ ಆಗುತ್ತೆ. ಯಾವುದು ಮಶ್ರೂಮ್ ಅಂದರೆ ಈ ಕೆಮಿಕಲ್ಸ್ ಹಾಕಿರ್ತಾರಲ್ಲ, ಆ ಕೆಮಿಕಲ್ಸ್ನೆಲ್ಲ ಇದು ಹೆಚ್ಚಿಗೆ ಅಬ್ಸರ್ವ್ ಮಾಡುತ್ತೆ. ನೆಕ್ಸ್ಟು ಈ ಬೆಳ್ಳುಳ್ಳಿ ಎಂಬ ಪದಾರ್ಥ ತಾಮಸ ಗುಣ ಉಂಟು ಮಾಡುತ್ತೆ. ತಾಮಸ ಗುಣ ಅಂದರೆ ಏನು? ತಾಮಸ ಗುಣ ಅಂತಂದರೆ ಲೇಜಿನೆಸ್, ಆ ಮನುಷ್ಯಲ್ಲಿ ನೆಗ್ಲಿಜೆನ್ಸು ಮತ್ತು ಸೆಲ್ಫಿಶ್ನೆಸ್ಸು. ನಾನು ಚೆನ್ನಾಗಿದ್ದರೆ ಸಾಕು, ನನ್ನ ಕುಟುಂಬದಲ್ಲಿ ಅಪ್ಪ ಅಮ್ಮ ಏನನ್ನಾಗಲಿ, ಮಕ್ಕಳೇನನ್ನಾಗಲಿ, ಹೆಂಡತಿ ಏನನ್ನಾಗೋಗಲಿ, ಗಂಡ ಏನನ್ನಾಗೋಗಲಿ, ನಾನು ಚೆನ್ನಾಗಿದ್ದರೆ ಸಾಕು ಎಂಬೋ ಒಂದು ಮನಸ್ಥಿತಿ ಬರುತ್ತೆ. ತಾಮಸ ಗುಣ ಅಂದರೆ ಅದು. ರಾಜಸ ಗುಣ ಅಂದರೆ ನಾನೇ ಒಂದು ಅಹಂಕಾರ ತೋರಿಸೋದು ರಾಜಸ ಗುಣ. ಸಾತ್ವಿಕ ಗುಣ ಅಂತಂದರೆ ಎಲ್ಲರೂ ಚೆನ್ನಾಗಿರಬೇಕು ಎಂಬೋ ಒಂದು ಮನಸ್ತತ್ವ ಇರುತ್ತಲ್ಲ, ಅದು ಸಸ್ಯಾಹಾರದಿಂದ ಬರುತ್ತೆ. ಶಾಕಾಹಾರದಿಂದ ರಾಜಸ ಗುಣ ಬರ್ಬೋದು. ಆದರೆ ತಾಮಸ ಗುಣ ನಾನ್ ವೆಜ್ ಫುಡ್ಡು ಮತ್ತು ಗಾರ್ಲಿಕ್ಕು, ಮಶ್ರೂಮ್ಸು ಇಂಥವೆಲ್ಲ ತಿಂದರೆ ಬರುತ್ತೆ. ಇನ್ನು ಪುರಾಣ ಪರವಾಗಿ ನಾವು ಒಂದು ಕಂಪ್ಯಾರಿಸನ್ ಮಾಡ್ಕೋಬೇಕು ಅಂತಂದರೆ ಕುಂಭಕರ್ಣ ತಗೊಳ್ಳಿ, ತಾಮಸ ಗುಣ. ಏನು ಮಾಡೋವನು? ತಿನ್ನೋವನು, ಮಲಗೋವನು, ಬೇರೆ ಏನೂ ಬೇಕಾಗಿಲ್ಲ. ರಾಜಸ ಗುಣ ಅಹಂಕಾರ, ರಾವಣಾಸುರ. ಎಲ್ಲರೂ ಚೆನ್ನಾಗಿರಬೇಕು. ವಿಭೀಷಣ ಸಾತ್ವಿಕ ಗುಣ. ಮಹಾಸಾತ್ವಿಕ ಗುಣ ಆಂಜನೇಯ ಸ್ವಾಮಿ. ನಿರ್ಗುಣ ಶ್ರೀರಾಮ. ಸೊ ಈ ಗುಣಗಳನ್ನು ನಾವು ಮನಸ್ಸಿನಲ್ಲಿಟ್ಕೊಂಡು ನಾವು ತಿನ್ನೋ ಪದಾರ್ಥ ಏನು, ಯಾಕೆ ತಿನ್ನಬಾರ್ದು ಎಂಬುದು ನಾವು ಯೋಚನೆ ಮಾಡಿ ನಾವೇ ಒಂದು ಲೆವೆಲ್ಗೆ ಬಂದರೆ ನಾವು ಮುಟ್ಟೋದಿಲ್ಲ ಅದನ್ನು. ಡಾಕ್ಟರ್ಗಳು ಹೇಳ್ತಾರೆ, ಗಾರ್ಲಿಕ್ ಈಸ್ ಬೆಸ್ಟ್ ಫಾರ್ ಹಾರ್ಟ್ ಅಂಥೇಳಿ. ಎಸ್, ಬೆಸ್ಟ್ ಫಾರ್ ಹಾರ್ಟ್.
ಯಾವಾಗ ನಿಮಗೆ ಸಮಸ್ಯೆ ಇರುವಾಗ ಬೆಳಿಗ್ಗೆ ಒಂದು ಗಾರ್ಲಿಕ್ ಬಾಯಲ್ಲಿ ಹಾಕ್ಕೊಂಡು ಆ್ಯಸ್ ಇಟ್ ಈಸ್, ಎಷ್ಟೋ ಅದು ಅಂದ್ರೇನು ಚಟ್ಪಟ ಅಂತ ಇರುತ್ತೆ, ಆದ್ರೂ ನಾವು ತಗೊಂಡ್ರೆ ಅದು ವರ್ಕ್ ಮಾಡುತ್ತೆ. ಯಾವಾಗ ನೀವು ಫ್ರೈ ಮಾಡಲಿಲ್ದಂಗೆ, ಅಡಿನಲ್ಲಿ ಹಾಕಲಿಲ್ದಂಗೆ ಆ್ಯಸ್ ಇಟ್ ಈಸ್ ನೀವು ತಗೊಂಡ್ರೆ ಅದು ಏನು ನಿಮ್ಮ ಹೆಲ್ತ್ ಸರಿಪಡೆಯೋವರಿಗೆ ಆ 3 ದಿವಸ ತಗೊಂಡ್ರೆ ಇಟ್ ವಿಲ್ ವರ್ಕ್. ಬಟ್ ನಾಟ್ ಪರ್ಮನೆಂಟ್ಲಿ ಟೇಕಿಂಗ್ ಗಾರ್ಲಿಕ್ ಈಸ್ ನಾಟ್ ಗುಡ್. ಬಿಕಾಸ್ ತಾಮಸ ಗುಣ ಆದರೆ, ಮತ್ತು ಎಲ್ಲರೂ ತಾಮಸ ಗುಣ ಆದರೆ ಏನಾಗುತ್ತೆ, ಕೆಲಸಗಳಾಗೋದಿಲ್ಲ, ಒಬ್ರಿಗೊಬ್ರಿಗೂ ರಿಲೇಷನ್ಶಿಪ್ಪು ಇರೋದಿಲ್ಲ. ಸೊ ಅದಕ್ಕಾಗಿ ತಾಮಸ ಗುಣ ಉಂಟು ಮಾಡುವ ಈ ಪದಾರ್ಥಗಳನ್ನು ಗುರುಗಳು ಯಾಕೆ ಹೇಳಿದ್ದಾರೆ ಅಂತಂದರೆ ಇದೇ ರೀತಿ. ಮತ್ತು ಜೇನು ಯಾಕೆ ತಗೋಬಾರ್ದು ಅಂತ ಹೇಳಿದ್ದಾರೆ? ಜೇನು ಪಾಪ ಕಷ್ಟಪಟ್ಟು ಅದದು ಸಾವಿರಾರು ಪುಷ್ಪಗಳಲ್ಲಿಂದ ಏನೋ ಮಕರಂದ ತಗೊಂಡು ಅದೆಲ್ಲ ತಯಾರು ಮಾಡ್ಕೊಳ್ಳುತ್ತೆ. ಅದ್ರದ್ದು ನಾವೇನು ಮಾಡ್ತಾಯಿದ್ದೀವಿ? ಕಳ್ಳತನ ಮಾಡಿ. ಆ ಜೀವಿಗಳು ನಮಗೆ ಯಾವಾಗ ಆಹಾರ ಸಿಗೋದಿಲ್ವೋ ಈ ಆಹಾರವನ್ನು ತಿನ್ನಬೇಕು ಅಂಥೇಳಿ ಅವು ಡೆಪಾಸಿಟ್ ಮಾಡಿಕೊಂಡಿದ್ದನ್ನು ನಾವು ಕಳ್ಳತನ ಮಾಡಿ ತೊಗೊಂಡು ಬರ್ತಾಯಿದ್ವಿ. ಅದು ತಪ್ಪು. ಇನ್ನು ಮೊದಲು ನಮ್ಮ ಗುರುಗಳು ಕೂಡ ಪಟ್ಟು ಪಂಚೆ ಇವೆಲ್ಲ ಹಾಕ್ತಾಯಿದ್ವಿ. ಒಂದು ದಿವಸ ಅವ್ರಿಗೆ ಗೊತ್ತಾದ ಮೇಲೆ ರೇಷ್ಮೆ ಹುಳಗಳು ಇರ್ತಾವಲ್ಲ ಅದನ್ನು ಸಾಯಿಸಿದ್ರೇ ರೇಷ್ಮೆ ಉದ್ಭವ ಆಗುತ್ತೆ ಅಂತ ಆದಮೇಲೆ ಕಾಟನ್ ಬಿಟ್ಟರೆ ಬೇರೆ ಯೂಸ್ ಮಾಡ್ತಾಯಿದ್ದಿಲ್ಲ ನೋಡಿ. ಅದಕ್ಕೆ ನಾವು ಸಿಲ್ಕ್, ರೇಷ್ಮೆ ಎಂಬುದು ನಾವು ಯೂಸ್ ಮಾಡಬಾರ್ದು ಆದಷ್ಟು. ಈಗ ಬೇರೆ ಸಿಲ್ಕ್ ಬರುತ್ತೆ, ಯಾವುದು ಸಿಲಿಕಾನ್ ಅಂಥೇಳಿ, ಅದು ಏನು ಒಂದು ಕೆಮಿಕಲ್ನಿಂದ ತಯಾರಾಗಿದ್ದ ಒಂದು ಯಾರ್ನ, ಅದು ಕೂಡ ನಮ್ಮ ಬಾಡಿಗೆ ಒಳ್ಳೆಯದಲ್ಲ. ಸ್ಕಿನ್ ಅಲರ್ಜೀಸ್ ಯಾರಿಗನ್ನ ಸ್ವಲ್ಪ ಸೆನ್ಸಿಟಿವ್ ಆಗಿದ್ದರೆ ಅವರಿಗೆ ಸ್ಕಿನ್ ಅಲರ್ಜಿ ಬರೋ ಚಾನ್ಸಸ್ ಇರುತ್ತೆ. ಭಗವಂತ ಏನು ಮಾಡಿದ್ದು ನಮಗೆ ಬಟ್ಟೆಗಳು ಹಾಕ್ಕೋಬೇಕು ಅಂದರೆ ಓನ್ಲಿ ಕಾಟನ್. ದೇಹಕ್ಕೂ ಮನಸ್ಸಿಗೂ ಎಲ್ಲದಕ್ಕೂ ಅದು ಹಿತವನ್ನು ನೀಡ್ತಕ್ಕಂಥದ್ದು. ನಿಜ ಸರ್, ನೀವು ಹೇಳಿದ 100% ಸತ್ಯ. ಯಾಕಂದರೆ ನಾನು ಕೂಡ ಸಹ ಒಂದೆರಡು ತರಗತಿಗಳಲ್ಲಿ ಹಾಗೆ ಪ್ರವಚನಗಳಲ್ಲಿ ಕೇಳಿದ್ದೀನಿ. ಬದುಕಿದರೆ ಜೇನ್ನೊಣ ಥರ ಬದುಕು ಅಂತ ಹೇಳ್ತಾರೆ. ಜೇನ್ನೊಣ ಕಾಡನ್ನು ಅಲ್ದು 2000 ಮರಗಳನ್ನು ಹುಡುಕಿ ತಾನು ಒಂದೇ ಒಂದು ಡ್ರಾಪ್ ಜೇನಿಗೆ ಅಷ್ಟೊಂದೆಲ್ಲ ಕಷ್ಟಪಡುತ್ತಂತ. ಮನುಷ್ಯ ಅದನ್ನು 1 ಸೆಕೆಂಡಲ್ಲೇ ನಾಶ ಮಾಡ್ತಾನಂತೆ. ಹಾಗೆ ಮತ್ತೆ ನೀವು ಇನ್ನೊಂದು ಹೇಳಿದ್ರಿ, ಯಾವುದು ಬೆಳ್ಳುಳ್ಳಿ ಹೇಳಿದ್ರಿ. ಬೆಳ್ಳುಳ್ಳಿ ಡಾಕ್ಟರ್ಗಳು ಹೇಳ್ತಾರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಹಸಿ ಬೆಳ್ಳುಳ್ಳಿ ತಗೊಂಡ್ರೆ ನಾವು ಅಂದರೆ ಆ ಒಂದು ಕಾಯಿಲೆಗೆ ಬೇಕು ಅಂತ ಹೇಳಿದಾಗ ಆ್ಯಸ್ ಇಟ್ ಈಸ್ ಅಂದರೆ ಹಸಿರೇ ತಗೋಬೇಕು, ಬೇಯಿಸಿದಂಗೆ ಒಂದು ಬೇಳೆ ಬೆಳ್ಳುಳ್ಳಿನ ತಗೊಂಡ್ರೆ ಅದು ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ಏನೂ ಆಗಲ್ಲ ಅಂತ ನೀವು ಹೇಳಿದ್ರಿ. ಅದು 3 ದಿವಸಗಳ ಕಾಲ ಮಾತ್ರ ಅಷ್ಟೇ ಅಂತ ಹೇಳಿದ್ರಿ. ಅದು ನಿಜ ಸರ್, ಒಪ್ಕೊಳ್ಬೇಕಾದ ಮಾತರೆ. ಆಮೇಲೆ ರೇಷ್ಮೆ ಹೇಳಿದ್ರಿ ನೀವು. ಪಾಪ ರೇಷ್ಮೆ ತನ್ನ ಮರಿನ ಒಂದು ಹುಳ ಏನಿದೆಯಲ್ಲ ಅದನ್ನು ಉಳಿಸ್ಬೇಕು ಅಂತೇಳಿ ಗೂಡು ಕಟ್ಟುತ್ತೆ. ಅದು ಆ ಒಂದು ಸೂತ್ರ ಹಿಡಿದು ಗೂಡು ಕಟ್ಟುತ್ತೆ. ಮನುಷ್ಯ ಏನು ಮಾಡ್ತಾನೆ, ಕುದಿಯೋ ನೀರಲ್ಲಿ ಹಾಕ್ತಾನೆ, ಆ ಬರೋ ಹಂಟನ್ನು ತಗೊಂಡು ರೇಷ್ಮೆಯನ್ನು ತಯಾರಿಸ್ತಾನೆ, ಕೆಮಿಕಲ್ ಹಾಕ್ಬಿಟ್ಟು ರೇಷ್ಮೆ ತಯಾರಿಸ್ತಾನೆ. ಅಂದರೆ ಅಲ್ಲೂ ಕೂಡ ಸಹ ನಮ್ಮ ಪಾತ್ರ ಹೆಂಗಿದೆ ನೋಡಿ. ರೇಷ್ಮೆ ಹುಳುಗಳನ್ನ ನಾವು ಕೊಲ್ಬಿಟ್ಟು ನಾವು ಅದನ್ನು ಸೀರೆನ ನಾವು ನೇಯ್ತೀವಿ. ಕೊನೆಗೆ ನಾವು ಎಲ್ಲಿ ಬರ್ತೀವಿ, ಮತ್ತೊಂದು ಸಾಯಿಸ್ರೆ ನಮ್ಮ ಬದುಕನ್ನು ಕಟ್ಕೋಬೇಕು ಅಂತ ನೋಡ್ತೀವಿ ನಾವು. ಜೇನು ತಗೋಬೇಕು ಅಂದ್ರೂ ಕೂಡ ಸಹ ಜೇನನ್ನು ಸಾಯಿಸ್ಬಿಟ್ಟು ಅಥವಾ ಅದನ್ನು ಓಡಿಸ್ಬಿಟ್ಟು ನಾವು ತಗೊಳ್ತೀವಿ. ಅದು ತನಗೋಸ್ಕರ ಆಹಾರ ಮಾಡುತ್ತೆ, ತನ್ನ ಮಕ್ಕಳಿಗೋಸ್ಕರ ಆಹಾರ ಮಾಡೋದನ್ನು ನಾವು ತಗೊಂಡು ತಿಂತೀವಿ. ಇಷ್ಟೆಲ್ಲ ಆದರೂ ನಾವು ಏನೋ ಒಂದು ಪರಿಸ್ಥಿತಿಗೆ ಅನುಕೂಲವಾಗಿ ಏನೋ ಒಂದು ನೆಗೆಟಿವ್ ಪದಾರ್ಥ ತಗೊಂಡಿದ್ದೀವಿ. ಇಮಿಡಿಯೇಟ್ಲಿ ನಿಮ್ಮ ಶರೀರದಲ್ಲಿರುವ ನಿಮ್ಮ ಅವಯವಗಳಿಗೆ, ಆರ್ಗಾನ್ಸ್ಗೆ ಒಂದು ಕಮ್ಯಾಂಡ್ ಕೊಡಬೇಕು. ಇವತ್ತು ಹೆಚ್ಚಿಗೆ ಊಟ ತೊಗೊಂಡಿದ್ದೀನಿ, ತಮಗೆ ತ್ರಾಸು ಕೊಡ್ತಾಯಿದ್ದೀನಿ, ದಯಮಾಡಿ ಇದನ್ನು ಜೀರ್ಣ ಮಾಡಿಕೊಂಡು ಏನು ಸೈಡ್ ಎಫೆಕ್ಟ್ಸ್ ಇಲ್ಲದಂಗೆ ಈ ಶರೀರವನ್ನು ನೋಡ್ಕೋಬೇಕು ಅಂತ ಪ್ರಾರ್ಥಿಸ್ತಿದ್ದೀನಿ. ಅದೊಂದು ಕಮ್ಯಾಂಡ್ ಕೊಟ್ಟರೆ, ನೆಗೆಟಿವ್ ಪದಾರ್ಥ ತಿಂದರೆ ಅದನ್ನು ಆ ರೀತಿ ಹೇಳಬೇಕು. ಈಗ ಒಂದು ಫಂಕ್ಷನ್ಗೆ ಹೋಗಿದ್ದೀವಿ, ಎಲ್ಲ ಆಹಾರ ಆಗಿದೆ, ಐಸ್ ಕ್ರೀಮ್ ಕೊಡ್ತಾರೆ, 4 ಜನ ನೋಡ್ತಾ ಇರ್ತಾರೆ, ನಾವು ತಿನ್ನಲಿಲ್ಲದ್ರೆ ಏನೋ ಆಗುತ್ತೆ ಅಂಥೇಳಿ ಅದರಲ್ಲಿ ಇದು ಸಂಜ್ಞೆ ಮಾಡ್ತಾನೆ ಇರುತ್ತೆ, ತಗೋ ಅಂಥೇಳಿ ತೊಗೊಂಡಿದ್ದೀವಿ. ಇಮಿಡಿಯೇಟ್ಲಿ ನಿಮ್ಮ ಬಾಡಿಗೆ ನೀವೇ ಕಮ್ಯಾಂಡ್ ಕೊಡಬೇಕು. ಅಂದರೆ ಇದು ನನ್ನ ಪ್ರಯತ್ನ ಒಂದು. ಏನು, ನಾನು ಇಂಥ ನೆಗೆಟಿವ್ ಆಹಾರ ತಗೊಂಡಿದ್ದೀನಿ, ನಿನಗೆ ಕಷ್ಟ ಕೊಡ್ತಾಯಿದ್ದೀನಿ, ದಯಮಾಡಿ ಇದನ್ನು ಕ್ಷಮಿಸಿ, ಇದರದ್ದು ಏನು ಸೈಡ್ ಎಫೆಕ್ಟ್ಸ್ ಇಲ್ದಂಗೆ ಇದನ್ನು ಜೀರ್ಣ ಮಾಡಿ ಕಳಿಸ್ಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಂಥೇಳಿ ನಿಮ್ಮ ಶರೀರಕ್ಕೆ ನೀವೇ ಒಂದು ಕಮ್ಯಾಂಡ್ ಕೊಟ್ಟರೆ ಅದು ಕೆಲವೊಂದು ಆಗ್ತವೆ. ಯಾಕೆ ಅಂತಂದರೆ ನೇಚರ್ ಈಸ್ ಆಲ್ವೇಸ್ ರೆಸ್ಪಾಂಡಿಂಗ್ ಟು ಯುವರ್ ಬ್ರೈನ್ ವೇವ್ಸ್, ನಿಮ್ಮ ಫ್ರೀಕ್ವೆನ್ಸಿಗೆ. ಇದಕ್ಕೆ ಉದಾಹರಣೆ ಅಂತಂದರೆ, ಒಬ್ಬ ಜಪಾನ್ ಸೈಂಟಿಸ್ಟು ಒಂದು ಗ್ಲಾಸಲ್ಲಿ ನೀರು ತಗೊಂಡು, ಹೌ ಸ್ವೀಟ್ ಯು ಆರ್, ಐ ಲೈಕ್ ಯು, ಐ ಪ್ರೇ ಯು
ಐ ಲವ್ ಯು ಅಂಥೇಳಿ ಆ ಮಾತುಗಳು ಹೇಳಿ ಫ್ರಿಜ್ನಲ್ಲಿ ಇಟ್ಟಿದ್ದಾರೆ. ಅದೇ ನೀರು ಇನ್ನೊಂದು ಗ್ಲಾಸ್ನಲ್ಲಿ ತೊಗೊಂಡು ಯು ಡರ್ಟಿ ವಾಟರ್, ಐ ಹೇಟ್ ಯು, ಡರ್ಟಿ, ಚೀಚಿ, ಕೆಸರಿದ್ದಂಗಿದೆ ಅಂಥೇಳಿ ಮತ್ತೆ ಅದರಲ್ಲಿ ಫ್ರಿಜ್ನಲ್ಲಿ ಇಟ್ಟಿದ್ದಾರೆ. ಒಂದು 4 ತಾಸು ಆದಮೇಲೆ ತೆಗೆದು ನೋಡಿದ್ರೆ ಈ ಗ್ಲಾಸ್ ಏನೋ ಕ್ರಿಸ್ಟಲ್ಸ್ ಥರ ಮೆರೀತಾ ಇದೆ, ಇದೇನೋ ಕೆಸರು ಥರ ಆಗೋಗಿದೆ. ಅಂದರೆ ನಾವು ಹೇಳೋ ಪ್ರತಿ ಮಾತು, ನಮ್ಮ ಆಲೋಚನೆಗಳು ನಾವು ಅಂದ್ಕೊತೀವಿ ನಮ್ಮ ಮನಸ್ಸಲ್ಲಿ ಇದೆ ಅಂಥೇಳಿ, ಬಟ್ ದಟ್ ಆರ್ ರಿಫ್ಲೆಕ್ಟಿಂಗ್ ಆನ್ ದ ನೇಚರ್ ತಗೊಳ್ಳುತ್ತೆ. ನೀವು ಏನು ಕೋದರಿದ್ರೆ ಅದು ಆಗತ್ತೆ. ಯದ್ಭಾವಂ ತದ್ಭವತಿ ಅಂತೇಳಿ ಅದಕ್ಕೆ ಶ್ರೀಕೃಷ್ಣ ಭಗವಾನ್ ಹೇಳಿದ್ದು. ಅದಕ್ಕಾಗಿ ನಾವು ಏನು ಪ್ರಕೃತಿನ ನಾವು ಕ್ಷಮಿಸಿ ಅಂತ ಕೇಳಿದರೆ ರೆಡಿಯಾಗಿ ಕ್ಷಮಿಸ್ತಾಳ ಪ್ರಕೃತಿ ಮಾತೆ. ನಿಮ್ಮ ಶರೀರಕ್ಕೆ ನೀವು ಕಮಾಂಡ್ ಕೊಟ್ಟರು ಅದು ಕೇಳುತ್ತೆ. ಅದಕ್ಕಾಗಿ ನಾವು ಏನನ್ನೋ ತಪ್ಪು ಮಾಡಿದರೆ ಇಮಿಡಿಯೇಟಾಗಿ ನಾವು ಕ್ಷಮೆ ಕೇಳಿದರೆ ಅಲ್ಲಿ ಪರಿಹಾರ ಆಗೋದಕ್ಕೆ ಅವಕಾಶ ಇದೆ. ನಮ್ಮ ದೇಹಕ್ಕೆ ನಾವು ಕಮಾಂಡ್ ಕೊಟ್ಕೋಬೇಕು. ಯಾವಾಗ ಕಮಾಂಡ್ ಕೊಟ್ಕೊಂಡಾಗ ಅದು ಮಾತು ಕೇಳುತ್ತೆ ಅಂದಾಗ ನಾವು ನಮ್ಮ ದೇಹನ ಪ್ರೀತಿಸ್ಬೇಕು. ಪ್ರೀತಿಸ್ತಾ ಹೋದಾಗ ನಾವೇನು ಕಮಾಂಡ್ ಕೊಟ್ಟರು ದೇಹ ಮತ್ತು ಮನಸ್ಸು ಕೇಳ್ತವೆ ಅನ್ನೋದನ್ನ ಅದ್ಭುತವಾಗಿ ತಿಳಿಸ್ಕೊಟ್ರಿ ಸರ್. ನಾವು ಇದನ್ನು ಹೇಳಕ್ಕೆ ಬಂದಾಗ ನನಗೆ ಪತ್ರಿಜಿಯವರು ಒಂದು ಪ್ರಶ್ನೆ ಹೇಳ್ತಾ ಇದ್ರು, ಯಾರು ಸಸ್ಯಾಹಾರಿಗಳು ಅಂದರೆ ಸಸ್ಯಾಹಾರ ಸೇವನೆ ಮಾಡೋರು ಮೋಕ್ಷಕ್ಕೆ ದಾರಿ ಆಗುತ್ತೆ ಅವ್ರಿಗೆ ಅಂತ ಹೇಳ್ತಿದ್ರು. ಅದು ಹೇಗೆ? ಸಸ್ಯಾಹಾರಿ ಅಂತಂದರೆ ನಾವೇನು ಮಾಡ್ತಾಯಿದ್ದೀವಿ, ನಮಗೆ ಭಗವಂತ ಏನು ಆಹಾರ ತಿಳಿಸಿದಾನೋ ಅದೇ ಆಹಾರ ತಗೊಳ್ತಾ ಇದ್ವಿ. ಒಬ್ಬರಿಗೆ ಹಾನಿ ಮಾಡಿಲ್ಲ, ಇನ್ನೊಬ್ರದ್ದು ಆಹಾರ ತಗೊಂಡಿಲ್ಲ. ಅದಕ್ಕಾಗಿ ನಾವು ಯಾವಾಗ ಹಿಂಸೆ ಎಂಬುದು ನಮ್ಮ ಮನಸ್ಸಿನಿಂದ ಹೋಗಿಲ್ವೋ, ನಮ್ಮ ಕೈಲಿಂದ ಆಗಿಲ್ವೋ, ಅದು ಮೋಕ್ಷಕ್ಕೆ ದಾರಿ ಆಗುತ್ತೆ. ಇನ್ನೂ ಹೇಳಬೇಕು ಅಂತಂದರೆ ನಾವು ತಗೊಳ್ಳೋ ಪ್ರತಿಯೊಂದು ಪದಾರ್ಥಕ್ಕೂ ಒಂದು ರಿಕ್ವೆಸ್ಟು, ಒಂದು ಧನ್ಯವಾದ ತಿಳಿಸೋದು ನಾವು ಅಭ್ಯಾಸ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಈಗ ಒಂದು ಮರದಿಂದ ಒಂದು ಎಲೆ ತೊಗೊತಾ ಇದ್ದೀವಿ, ಒಂದು ಹಣ್ಣು ತೊಗೊತಾ ಇದ್ದೀವಿ, ಒಂದು ಧನ್ಯವಾದ ತಿಳಿಸಿ. ನೀವು ಕೊಟ್ಟಿದ್ದ ಪ್ರಸಾದ ತಗೊಳ್ತಿದ್ದೀನಮ್ಮ ತಾಯಿ, ಇದಕ್ಕೆ ಶಕ್ತಿ ಕೊಡಿ, ಇದು ತಗೊಂಡಿದ್ದಕ್ಕೆ ನಿನಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಅಂಥೇಳಿ ನಾವು ಹೇಳಿದರೆ ಆ ಋಣ ಅಲ್ಲೇ ಆಗುತ್ತೆ. ನಾವು ಊಟ ಮಾಡುವಾಗಲಿ ನೀರು ಕುಡಿಯುವಾಗಲಿ ಒಂದು 30 ಸೆಕೆಂಡ್ 40 ಸೆಕೆಂಡ್ ಸ್ಪೇರ್ ಮಾಡಿ ಪಂಚಭೂತಗಳ ಸ್ಪರ್ಶದಿಂದ, ಪ್ರಕೃತಿ ಸ್ಪರ್ಶದಿಂದ ತುಂಬಿದ್ದ ಈ ಜಲ ಅಮೃತವಾಗಿ ಈ ಶರೀರವನ್ನು, ಆತ್ಮವನ್ನು ಆನಂದವಾಗಿ, ಆರೋಗ್ಯವಾಗಿ, ಆತ್ಮಜ್ಞಾನಿಯಾಗಿ ನೋಡ್ಕೋಬೇಕಂತ ಪ್ರಾರ್ಥಿಸುತ್ತಿದ್ದೀನಿ. ಆಹಾರ ತಗೊಳ್ತಿದ್ವಿ, ಪಂಚಭೂತಗಳ ಸ್ಪರ್ಶದಿಂದ, ಪ್ರಕೃತಿ ಸ್ಪರ್ಶದಿಂದ ತುಂಬಿದ್ದ ಈ ಆಹಾರ ಅಮೃತವಾಗಿ ಈ ಶರೀರಕ್ಕೆ ಆನಂದ, ಆರೋಗ್ಯ, ಆತ್ಮಜ್ಞಾನ ಕೊಡಬೇಕಂತ ಪ್ರಾರ್ಥಿಸುತ್ತಿದ್ದೀನಿ. ಈ ಮಾತುಗಳು ಹೇಳೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ? ಶ್ಲೋಕ ಪಠನ ಮಾಡೋದು ಬೇಕಾಗಿಲ್ಲ, ಕಂಠಪಾಠ ಮಾಡೋದು ಬೇಕಾಗಿಲ್ಲ. ನಿಮ್ಮ ಭಾವನೆಗಳನ್ನು ಆಹಾರಕ್ಕೆ ತಿಳಿಸಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಹೇಳಿದ್ರಿ. ಅದನ್ನು ಹೆಂಗೆ ಅಂತ ಹೇಳಿದ್ರೆ, ನಮ್ಮ ದೇಹ ಪ್ರಕೃತಿ ಆಗಿರೋದೇ ಪಂಚಭೂತಗಳಿಂದ, ಪ್ರಕೃತಿಲಿ ಇರ್ತಕ್ಕಂಥದ್ದೇ ಪಂಚತತ್ವಗಳಿಂದ. ಅದೆಲ್ಲ ಇದ್ದಾಗ ಅದು ನಾವು ತಗೊಂಡಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮಗೆ ಉತ್ತಮವಾದ ಆರೋಗ್ಯ ತಲುಪುತ್ತೆ. ಅದ್ರ ಬಗ್ಗೆ ನಡೀತಾ ಇದೆ ಈ ಕ್ಲಾಸು. ಅದಕ್ಕಾಗಿ ನಾವು ದೇವರುಗಳು ಎಂಬುದು ಒಂದು ಪ್ರೂವ್ ಮಾಡೋದಕ್ಕೆ ಇನ್ನೊಂದು ಕ್ಲಾಸ್ನಲ್ಲಿ ನಾವು ಮಾಡೋಣ. ಯಾಕೆ ಅಂತಂದರೆ ಪಂಚಭೂತಗಳು ಏನಿದಾವೋ ಅವೆಲ್ಲ ನಮ್ಮಲ್ಲಿದ್ದ ಮೇಲೆ, ಪಂಚಭೂತಗಳು ದೇವರಾದ ಮೇಲೆ ನಾವು ಯಾಕೆ ದೇವ? ಶೋರ್ ಸರ್, ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ಸರ್. ಕೊನೆಯ ಒಂದು ಪ್ರಶ್ನೆ ಸರ್, ಮಾಂಸಾಹಾರದಿಂದ ಕರ್ಮಗಳಿಗೆ ನಾವು ದಾರಿ ಮಾಡ್ಕೊಡ್ತೇವೆ ಹಂಗೆ, ಅದು ಹೇಗೆ? ಮಾಂಸಾಹಾರ ತಿನ್ನೋದ್ರಿಂದ ಅಂದರೆ ಮಾಂಸ ತಿನ್ನೋದ್ರಿಂದ ಕರ್ಮಗಳಿಗೆ ನಾವು ದಾರಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ, ಅದು ಹೇಗೆ? ಕೆಟ್ಟ ಕರ್ಮ ಅಲ್ವಾ ಅದು? ನಮಗೆಲ್ಲ ಗೊತ್ತಾಗ್ತಾ ಇದೆ. ಒಂದು ಪ್ರಾಣಿನ ಹಿಂಸೆ ಮಾಡಿ ಅದನ್ನು ಕೊಂದು ನಾವು ತಿನ್ನೋದು ಒಂದು ಕೆಟ್ಟ ಕರ್ಮಕ್ಕೆ ನಾವು ಹೋಗ್ತಾ ಇದ್ದೀವಿ. ಈಗ ನಾವು ಬೇರೆ ಆಹಾರ ತೊಗೊಳ್ತಾಯಿದ್ದೀವಿ, ಸಸ್ಯಾಹಾರ ಇಲ್ಲ ಶಾಖಾಹಾರ, ಯಾವುದಕ್ಕೂ ಹಾನಿ ಇಲ್ಲ, ಒಂದು ಹೆಲ್ಪ್ ಮಾಡ್ತಾಯಿದ್ವಿ. ಈಗ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಒಂದು ಕುರಿ ಕಾಲು ಕಟ್ ಮಾಡಿದ್ದೀವಿ, ಮತ್ತೆ ಬರುತ್ತಾ ಅದು ಕಾಲು? ಅದೇ ನಾವು ಒಂದು ಗಿಡ ಮರದ್ದು ಒಂದು ಬ್ರ್ಯಾಂಚ್ ಕಟ್ ಮಾಡಿದ್ದೀವಿ, ಮತ್ತೆ ಬರೋ ವರ್ಷ ಬೆಳೆಯುತ್ತೆ. ಒಂದು ಹಣ್ಣು ತೊಗೊಂಡಿದ್ದೀವಿ, ಮತ್ತೆ ಬರೋ ವರ್ಷ ಬರುತ್ತೆ. ಅದು ಸಾತ್ವಿಕ ಕರ್ಮ ಆಗುತ್ತೆ, ಇದು ಕೆಟ್ಟ ಕರ್ಮ ಆಗುತ್ತೆ. ಈ ಕರ್ಮದಿಂದ ನಾವು ಮುಕ್ತಿ ಪಡೆಯೋದಕ್ಕೆ ಅವಕಾಶ ಇಲ್ಲ. ಆ ಕರ್ಮ ಒಳ್ಳೆಯದಾಗತ್ತೆ. ನಾವು ಏನು ನ್ಯೂಟ್ರಲ್ನಲ್ಲಿದ್ದೀವಿ, ನಮಗೆ ಮೋಕ್ಷಕ್ಕೆ ದಾರಿ ನಾವು ಮಾಡೋ ಧ್ಯಾನದಿಂದ, ನಾವು ಮಾಡೋ ಕರ್ಮಗಳಿಂದ ನಾವು ಮುಕ್ತಿ ಪಡೆಯೋದಕ್ಕೆ ಅವಕಾಶ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದು ಅತ್ಯುತ್ತಮವಾಗಿ ತಿಳಿಸ್ಕೊಟ್ರೆ. ನೋಡಿದ್ರಲ್ಲ ಆತ್ಮೀಯರೇ, ಆಹಾರ ಅಂದ್ರೇನು, ಮನುಷ್ಯನಿಗೆ ಎಂಥ ಆಹಾರ ಬೇಕು, ಯಾಕೆ ಆಹಾರ ಸೇವಿಸಬೇಕು, ಎಷ್ಟು ಆಹಾರ ಸೇವಿಸಬೇಕು, ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು, ನಮ್ಮಲ್ಲೇ ದೈವತ್ವವಿದೆ. ಆ ಒಂದು ಪಂಚಭೂತಗಳಿಂದ, ಪಂಚಕೋಶಗಳಿಂದ, ಪಂಚತತ್ವಗಳಿಂದ ಕೂಡಿರ್ತಕ್ಕಂಥ ಈ ಶರೀರಕ್ಕೆ
ನಾವೇ ದೇವರಾದಾಗ ಆ ದೇವರನ್ನ ಹೆಂಗೆ ನಾವು ಪೋಷಣೆ ಮಾಡಬೇಕು, ಎಂಥದನ್ನು ನಾವು ಒಳಗೆ ಹಾಕೋಬೇಕು, ಹೇಗೆ ನಾವು ಕಮಾಂಡ್ ಕೊಟ್ಕೋಬೇಕು, ಹಾಗೆ ನಮ್ಮ ಮೋಕ್ಷಕ್ಕೆ ದಾರಿ ಯಾವುದು, ಕರ್ಮಗಳಿಗೆ ದಾರಿ ಯಾವುದು, ಮತ್ತು ಯಾವ ಒಂದು ಏನು ಜಂಕ್ ಫುಡ್ ಅಂತ ಏನು ಹೇಳ್ತೀವಿ, ಪ್ರಿಸರ್ವೇಟಿವ್ ಫುಡ್ಸ್ ಅಂತ, ಅದು ತಗೊಂಡಾಗ ಅದನ್ನ ಹೆಂಗೆ ಟೆಸ್ಟ್ ಮಾಡಬಹುದು, ಸಾತ್ವಿಕ ಫುಡ್ಗಳನ್ನು ಹೆಂಗೆ ಟೆಸ್ಟ್ ಮಾಡಬಹುದು, ಮತ್ತು ಪ್ರಾಣಿಗಳಲ್ಲಿ ನಾವು ಫಸ್ಟ್ ಬಂದಾಗ ಸರ್ ಹೇಳಿದ್ದು ಆಹಾರಗಳನ್ನು ವಿಂಗಡಣೆ ಹೇಳಿದರು. ಪಕ್ಷಿಗಳು ಯಾವ ಥರ ಆಹಾರ ತಗೊಳ್ತವೆ, ಮತ್ತು ಪ್ರಾಣಿಗಳು ಯಾವ ಥರ ತಗೊಳ್ತಾರೆ, ಮಾನವ ಯಾವ ಆಹಾರ ತಗೊಳ್ತಾನೆ, ಮತ್ತು ಪ್ರಾಣಿಗಳಲ್ಲಿ ಸಾಧು ಪ್ರಾಣಿಗಳು ಯಾವ ಥರ ತಗೊಳ್ತಾರೆ, ಕ್ರೂರ ಮೃಗಗಳು ಯಾವ ಥರ ತಗೊಳ್ತವೆ ಅಂತೇಳಿ ಇಷ್ಟೆಲ್ಲ ಅದ್ಭುತವಾದದ್ದು ನಾವು ಕಣ್ಣಿಂದ ನೋಡ್ತಾ ಇರ್ತೀವಿ. ಆದರೆ ಅವನ್ನೆಲ್ಲ ತಡೆಯೋದಕ್ಕೆ ಕಷ್ಟ ಆಗ್ತಿರುತ್ತೆ. ಹೆಂಗೆ ಅಂತಂದೇಳಿ ಆ ಒಂದು ನಿಟ್ಟಿನಲ್ಲಿ ಸರ್ ತಮಗೆ ಈ ಒಂದು ಸಮಯದಲ್ಲಿ ಏನು ಹೇಳಬೇಕೋ ಅದನ್ನು ಹೇಳಿದ್ದಾರೆ. ಮುಂದುವರೆದ ಭಾಗ ಇನ್ನೂ ಇರುತ್ತೆ ಆತ್ಮೀಯರೇ. ಮುಂದೆ ಇನ್ನೂ ಹಲವಾರು ಪ್ರಶ್ನೆಗಳಿದೆ ಸರ್ನ ಕೇಳೋದಕ್ಕೆ. ಇವತ್ತಿನ ಈ ಸಂಚಿಕೆಗೆ ವಿರಾಮವನ್ನು ನೀಡೋಣ. ಧನ್ಯವಾದಗಳು ಸರ್. ತಮಗೂ ಕೂಡ ಸರ್ ತುಂಬ ಹೃದಯ ಧನ್ಯವಾದಗಳು. ಇಷ್ಟೊತ್ತು ನನ್ನ ಮಾತುಗಳನ್ನು ಗೋಪಿಗೆಯಿಂದ ಕೇಳಿದ್ದ ವೀಕ್ಷಕರಿಗೆ ಮತ್ತು ಇಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದ PMC ಕನ್ನಡ ಚಾನಲ್ ಅವರಿಗೆ, ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಅವರಿಗೆ, ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೆ ಮತ್ತು ಪ್ರಕೃತಿಗೆ ನನ್ನ ಹೃದಯಪೂರ್ವಕ ಪ್ರಣಾಮಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಆತ್ಮೀಯರೇ, ಪ್ರತಿಯೊಬ್ಬರು PMC ಕನ್ನಡ ವಾಹಿನಿಯನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಸಿ, ಹಾಗೂ ಇದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನೋಡಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.